पहाड़ को गोल्डन एज्ड बनाना है। ಮಧುರ ಮಕ್ಕಳೇ, ತಂದೆಯ ಸಹಯೋಗಿಗಳಾಗಿ ಈ ಕಬ್ಬಿಣದ ಯುಗದ ಪರ್ವತವನ್ನು ಚಿನ್ನದ ಯುಗವನ್ನಾಗಿ ಮಾಡಬೇಕು. ಪುರುಷಾರ್ಥ ಮಾಡಿ ಹೊಸ ಜಗತ್ತಿಗಾಗಿ ಫಸ್ಟ್ ಕ್ಲಾಸ್ ಸೀಟನ್ನು ರಿಸರ್ವ್ ಮಾಡಿಕೊಳ್ಳಬೇಕು. ಫಸ್ಟ್ ಕ್ಲಾಸ್ ಸೀಟನ್ನು ರಿಸರ್ವ್ ಮಾಡಿಕೊಳ್ಳಬೇಕು. प्रश्न, बाप की फर्ज अदाई क्या है? कौन सा फर्ज पूरा करने के लिए संगम पर बाबा को आना पड़ता है? ತಂದೆಯ ಕರ್ತವ್ಯ ಏನಾಗಿದೆ? ಯಾವ ಕರ್ತವ್ಯವನ್ನು ಪೂರ್ಣ ಮಾಡಲು ಸಂಗಮ ಯುಗದಲ್ಲಿ ತಂದೆಯು ಬರಬೇಕಾಗುತ್ತದೆ? ತಂದೆಯ ಕರ್ತವ್ಯ ಏನಾಗಿದೆ? ಯಾವ ಕರ್ತವ್ಯ ಪೂರ್ಣ ಮಾಡಲು ಸಂಗಮ ಯುಗದಲ್ಲಿ ತಂದೆಗೆ ಬರಬೇಕಾಗುತ್ತದೆ? ಪಾಪ ಉತ್ತರ ಹೇಳ್ತಾರೆ, ರೋಗಿ ಮತ್ತು ದುಃಖಿ ಮಕ್ಕಳನ್ನು ಸುಖಿ ಮಾಡುವುದು. ಮಾಯೆಯ ಬಂಧನದಿಂದ ತೆಗೆದುಹಾಕಿ ಅಪಾರ ಸುಖವನ್ನು ಕೊಡುವುದು. ಇದು ತಂದೆಯ ಕರ್ತವ್ಯವಾಗಿದೆ. ಇದನ್ನು ಸಂಗಮ ಯುಗದಲ್ಲಿ ತಂದೆಯು ಪೂರ್ಣ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಬಂದಿದ್ದೇನೆ, ನಿಮ್ಮ ಎಲ್ಲರ ಮರ್ಜಿಗಳನ್ನು ನಿಭಾಯಿಸಲು ಅಥವಾ ನಿಮ್ಮೆಲ್ಲರಿಗೂ ಸಪರ್ ಕೃಪಾ ಕರ್ಣ, ಎಲ್ಲರ ಮೇಲೆ ಕೃಪೆ ಮಾಡಲು ತಂದೆ ಹೇಳುತ್ತಾರೆ, ನಾನು ಬಂದಿದ್ದೇನೆ ನಿಮ್ಮೆಲ್ಲರಿಗೂ ಕೃಪೆ ಮಾಡಲು. ಈಗ ಪುರುಷಾರ್ಥ ಮಾಡಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಿ. ಗೀತೆ, ಭೋಲೆನಾಥ್ ಸೆ ನಿರಾಲ. ಭೋಲಾನಾಥ ಎಲ್ಲರಿಗಿಂತ ಭಿನ್ನರಾಗಿದ್ದಾರೆ. ओम शांति। भोलानाथ शिव भगवान वाच ब्रह्मा मुख कमल से बाबा कहते,
ये वैरायटी भिन्न भिन्न धर्मों का मनुष्य सृष्टि झाड़ है ना। ಭೋಲಾನಾಥ ಶಿವ ಭಗವಾನ್ ವಾಚ. ಬ್ರಹ್ಮ ಮುಖ ಕಮಲದಿಂದ ತಂದೆ ಹೇಳುತ್ತಾರೆ, ಮಕ್ಕಳೇ, ಇದು ವೆರೈಟಿ ಭಿನ್ನ ಭಿನ್ನ ಧರ್ಮಗಳ ಮನುಷ್ಯ ಸೃಷ್ಟಿ ವೃಕ್ಷವಾಗಿದೆ. इस कल्प वृक्ष अथवा सृष्टि के आदि मध्य अंत का राज बच्चों को समझा रहा. ಈ ಕಲ್ಪ ವೃಕ್ಷ ಅಥವಾ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಗೀತ ಮೇ ಬಿ ಇನ್ಕಿ ಮಹಿಮಾ ಹೈ. ಗೀತೆಯಲ್ಲೂ ಕೂಡ ಇವರ ಮಹಿಮೆ ಇದೆ. ಯಾರ ಮಹಿಮೆ ಇದೆ? ಕಲ್ಪವೃಕ್ಷದ बीज रूप तंदे महिमे ಇದೆ. शिव बाबा का जन्म यहाँ है. बाबा कहते मैं आया हूँ भारत में. ಶಿವ ಬಾಬಾರ ಜನ್ಮ ಕೂಡ ಭಾರತದಲ್ಲೇ ಆಗತ್ತೆ. ತಂದೆ ಹೇಳ್ತಾರೆ, ಮಕ್ಕಳೇ, ನಾನು ಬಂದಿದ್ದೇನೆ ಭಾರತದಲ್ಲಿ. ಮನುಷ್ಯ ಯಹ ನಹಿ ಜಾನ್ತೆ ಕಿ ಶಿವ ಬಾಬಾ ಕಬ್ ಪಧಾರೆ ಥೆ. ಮನುಷ್ಯರಿಗೆ ಇದು ಗೊತ್ತೇ ಇಲ್ಲ, ಶಿವ ಬಾಬಾ ಯಾವಾಗ ಪಧಾರಮಣೆಯಾಗಿದ್ರು, ಯಾವಾಗ ಬಂದಿದ್ರು ಈ ಪ್ರಪಂಚದಲ್ಲಿ, ಇದು ಗೊತ್ತಿಲ್ಲ. ಕ್ಯೋಂಕಿ ಗೀತಾ ಮೇ ಶ್ರೀ ಕೃಷ್ಣ ಕಾ ನಾಮ್ ಡಾಲ್ ದಿಯಾ ಹೈ. ಯಾಕೆಂದ್ರೆ ಗೀತೆಯಲ್ಲಿ ಯಾರ ಹೆಸರು ಹಾಕ್ಬಿಟ್ಟಿದ್ದಾರೆ? ಶ್ರೀ ಕೃಷ್ಣನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ. ದ್ವಾಪರ ಕಿ ತೋ ಬಾಧಿ ನಹಿ. ಇನ್ನು ದ್ವಾಪರ ಯುಗದ ಮಾತಂತೂ ಇಲ್ಲವೇ ಇಲ್ಲ. बाप समझाते, बच्चे 5000 वर्ष पहले भी मैंने आकर के यह ज्ञान दिया था. ತಂದೆ ಹೇಳ್ತಾರೆ, ಮಕ್ಕಳೇ, 5000 ವರ್ಷದ ಮೊದಲು ಕೂಡ ನಾನು ಬಂದು ನೀವು ಮಕ್ಕಳಿಗೆ ಈ ಜ್ಞಾನವನ್ನು ಕೊಟ್ಟಿದ್ದೆ. इस झाड़ से सभी को मालूम पड़ जाता है. ಈ ವೃಕ್ಷದಿಂದ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಝಾಡ್ಕೋ ಅಚ್ಚಿ ರೀತಿ ಬೇಕು ಅಂದ್ರೆ ಚಿತ್ರದ ಏನು ವೃಕ್ಷದ ಚಿತ್ರ ಇದೆ, ಅದರಲ್ಲಿ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ, ವೃಕ್ಷವನ್ನ ಚೆನ್ನಾಗಿ ನೋಡ್ರಿ ಅಂತ. ನೋಡಿದೀರಾ ವೃಕ್ಷ ಚಿತ್ರ? ಚೆನ್ನಾಗಿ ನೋಡಿದೀರಾ? ಏನೇನ್ ನೋಡಿದ್ದೀರಿ ವೃಕ್ಷ ಚಿತ್ರದಲ್ಲಿ? ಬಹಳ ಸೂಕ್ಷ್ಮ ಅರ್ಥ ಇದೆ ಅದ್ರಲ್ಲಿ. ಒಂದೊಂದು ರೆಂಬೆ ಟೊಂಗೆ, ಒಂದೊಂದು ಎಲೆಗೂ ಅರ್ಥ ಇದೆ, ಒಂದ್ ಬೇರಿಗೂ ಅರ್ಥ ಇದೆ, ವೃಕ್ಷದ ತುದಿಗೂ ಅರ್ಥ ಇದೆ. ತುದಿಯಲ್ಲಿ ಒಂದ್ ಸ್ವಲ್ಪ ಕಟ್ಟಾಗಿದೆ. ಒಂದೊಂದ್ ಚಿತ್ರನೂ ಒಂದೊಂದ್ ಅಕ್ಷರನೂ ನಮಗೆ ಅದ್ರಲ್ಲಿ ರಹಸ್ಯ ತುಂಬಿದೆ. ಚೆನ್ನಾಗಿ ನೋಡಿದೀರಾ? ಕೇಳ್ತಾರೆ ಬಾಬಾ. सतयुग में बरोबर देवी देवताओं का राज्य था. त्रेता में राम सीता का है. ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು, ತ್ರೇತಾಯುಗದಲ್ಲಿ ರಾಮ ಸೀತೆಯರ ರಾಜ್ಯ. ಬಾಬಾ ಆದಿ ಮಧ್ಯ ಅಂತಕ ರಾಜ ಬದಲಾತೆ ಹೈ. ಶಿವ ಬಾಬಾ ಇಡೀ ಸೃಷ್ಟಿಯ ಅಥವಾ ವೃಕ್ಷದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ಕೊಡ್ತಾರೆ. ಬಚ್ಚೆ ಪೂಚ್ತೆ, ಮಕ್ಕಳು ಪ್ರಶ್ನೆ ಕೇಳ್ತಾರಂತೆ, ಬಾಬಾ, ನಾವು ಮಾಯೆಯ ಈ ಒಂದು ಬಂಧನದಲ್ಲಿ ಯಾವಾಗಿಂದ ಸಿಕ್ಕೊಂಡ್ವಿ? ಬಾಬಾ ಕತೆ ಯಾವಾಗಿಂದ ಸಿಕ್ಕೊಂಡ್ವಿ? ಈ ಪ್ರಶ್ನೆ ಬಾಬಾ ಏನು ಉತ್ತರ ಕೊಡ್ತಾರೆ? ಬಚ್ಚೆ ದ್ವಾಪರ್ ಸೆ, ದ್ವಾಪರ ಯುಗದಿಂದ. ನಂಬರ್ ವಾರ್ ಫಿರ್ ದೂಸರೆ ಧರ್ಮ ಆತೆ. ಆಮೇಲೆ ನಂಬರ್ ವಾರ್ ಆಗಿ ಬೇರೆ ಧರ್ಮಗಳು ಬಂತು. तो हिसाब लगाने से समझ सकते कि इस दुनिया में हम फिर से कब आएंगे. ಲೆಕ್ಕ ಹಾಕಿದ್ರೆ ಸೃಷ್ಟಿ ಚಕ್ರದ ಲೆಕ್ಕದ ಪ್ರಕಾರ ನಮ್ಗೆ ಗೊತ್ತಾಗತ್ತೆ ಈ ಜಗತ್ತಿನಲ್ಲಿ ನಾವು ಪುನಃ ಯಾವಾಗ ಬರ್ತೇವೆ, ಯಾವಾಗ ಬಂದಿದ್ವಿ, ಯಾವಾಗ ಮತ್ತೆ ಬರ್ತೇವೆ, ಯಾವಾಗ ವಾಪಸ್ ಪರಂಧಾಮಕ್ಕೆ ಹೋಗ್ತೇವೆ, ಎಲ್ಲವೂ ನಮಗೆ ಗೊತ್ತಾಗತ್ತೆ. शिव बाबा कहते, मैं 5000 वर्ष बाद आता हूँ संगम पर अपना फर्ज निभाने. ಶಿವ ಬಾಬಾ ಇದ್ರೆ, ಮಕ್ಕಳೇ, ನಾನ್ ಬರೋದು ಯಾವಾಗ? 5000 ವರ್ಷದ ನಂತರ ಸಂಗಮ ಯುಗದಲ್ಲಿ ನನ್ನ ಫರ್ಜ್ ಅನ್ನ, ನನ್ನ ಕರ್ತವ್ಯವನ್ನ, ನನ್ನ ಜವಾಬ್ದಾರಿನ ನಿಭಾಯಿಸಲು ಅಂತಾರೆ ಬಾಬಾ. सभी जो भी मनुष्य मात्र है सभी दुखी हैं, उनमें भी खास भारतवासी. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲ ಮನುಷ್ಯರೇನಿದ್ದಾರೆ ಎಲ್ಲರೂ ಈ ಸಮಯದಲ್ಲಿ ದುಃಖಿಗಳಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ದುಃಖಿಗಳಾಗಿರೋದು ಯಾರು? ಭಾರತವಾಸಿಗಳು. ಡ್ರಾಮಾನುಸಾರ ಭಾರತ್ ಕೋ ಹಿ ಮೈ ಸುಖಿ ಬನಾತ. ನಾಟಕದ ಅನುಸಾರವಾಗಿ ಈ ಸೃಷ್ಟಿಯಲ್ಲಿ ಭಾರತವಾಸಿಗಳಿಗೇನೆ
ಬಾಬಾ ಬಂದು ಸುಖಿಯನ್ನಾಗಿ ಮಾಡ್ಬೇಕಾಗಿದೆ. ಅಂದ್ರೆ ಭಾರತವಾಸಿಗಳಿಗೆ ಬಂದು ಬಾಬಾ ಏನ್ ಮಾಡ್ತಾರೆ, ಸುಖಿಗಳನ್ನಾಗಿ ಮಾಡ್ತಾರೆ. ಯಾಕೆ ಭಾರತವಾಸಿಗಳಿಗೆ ಯಾಕೆ ಮಾಡ್ತಾರೆ? ಬಾಬಾ ಹೇಳ್ತಾರೆ ಡ್ರಾಮಾನುಸಾರ. ಹಾಗಂದ್ರೆ ಭಗವಂತ ಸ್ವಾರ್ಥಿ ಏನೋ? ಭಾರತವಾಸಿಗಳಿಗಷ್ಟೇ ಯಾಕೆ ಮಾಡ್ತಾರೆ, ಭಾರತಕ್ಕೆ ಯಾಕೆ ಬರ್ತಾರೆ? ಕೆಲವರು ಇಂಥ ಪ್ರಶ್ನೆ ಕೇಳೋರಿದ್ದಾರೆ. ಬಾಬಾ ಅದಕ್ಕೆ ಮೊದ್ಲೇ ಹೇಳ್ಬಿಟ್ರು, ಡ್ರಾಮಾ, ನಂದಂತೂ ಅಲ್ಲ, ಡ್ರಾಮಾನುಸಾರ ಅಲ್ವಾ. ಅವ್ರನ್ನೇ ಯಾಕೆ ಶ್ರೀಮಂತ ಮಾಡಿದ್ರು, ಇವ್ರನ್ನ ಯಾಕೆ ಬರೋರು ಮಾಡಿದ್ರು? ಅಲ್ಲಿ ಯಾಕೆ ಹಿಮಾಲಯ ಇದೆ, ಇಲ್ಲಿ ಯಾಕೆ ಇಷ್ಟು ಬಿಸಿಲು ಉರಿ ಇದೆ, ಅಲ್ಲಿ ಯಾಕೆ ಅಷ್ಟು ತಂಪಿದೆ, ಇಲ್ಲಿ ಯಾಕೆ ಇಷ್ಟು ಚೆನ್ನಾಗಿ ವಾತಾವರಣ ಇದೆ? ಡ್ರಾಮಾ ಅಷ್ಟೇ. ಪ್ರಕೃತಿನೂ ಏನೋ ತಾರತಮ್ಯ ಮಾಡೋದಿಲ್ಲ, ಪಾರ್ಸಾಲಿಟಿ ಮಾಡೋದಿಲ್ಲ, ಭಗವಂತನೂ ಮಾಡೋದಿಲ್ಲ, ಅದು ಡ್ರಾಮಾ ಅಷ್ಟೇ ಅಲ್ವಾ. ಬಾಬಾ ಹೇಳ್ತಾ ಇದ್ದಾರೆ ಡ್ರಾಮಾನುಸಾರವಾಗಿ ಭಾರತವನ್ನೇ ನಾನೇನ್ ಮಾಡ್ತೇನೆ, ಸುಖಿಯನ್ನಾಗಿ ಮಾಡ್ತೇನೆ. ಬಾಪ್ ಕಾ ಫರ್ಜ್ ಹೋತಾ ಹೇ, ತಂದೆ ಕರ್ತವ್ಯ ಏನಾಗಿರುತ್ತೆ? ಏನು ತಂದೆ ಕರ್ತವ್ಯ? ಬಚ್ಚೆ ಬೀಮಾರ್ ಪಡೆ ತೋ ಉನ್ಕಿ ದವಾ ಧರ್ಮಲ್ ಕರ್ನ ಅಲ್ವಾ. ತಾಯಿ ಮನೆಯಲ್ಲಿ ಅಡಿಗೆ ಮಾಡ್ತಾಳೆ, ಮಕ್ಕಳ ಪಾಲನೆ ಮಾಡ್ತಾಳೆ. ತಂದೆ ಕೆಲ್ಸ ಏನು? ರೋಗ ಬಂದ್ರೆ ಅವರಿಗೆ ಔಷಧಿ, ಇಲಾಜ್, ಟ್ರೀಟ್ಮೆಂಟ್ ಅನ್ನ ಮಾಡೋದು ಅಲ್ವಾ. ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗೋದು ಯಾರು? ತಂದೆ ಕರ್ಕೊಂಡು ಹೋಗ್ತಾನೆ ತಾನೆ. ಆರಾಮ್ ಮಾಡೋದು, ಆರೋಗ್ಯವನ್ನೆಲ್ಲ ನೋಡ್ಕೊಳ್ಳೋದು ತಂದೆ ತಾನೆ. ಹಾಗೆ ಬಾಬಾ ಕೂಡ ಹೇಳ್ತಾರೆ ಮಕ್ಕಳ ತಂದೆ ಕರ್ತವ್ಯೇನೋ ಮಕ್ಕಳಿಗೆ ಔಷಧಿ, ಟ್ರೀಟ್ಮೆಂಟ್ ಅನ್ನ ಮಾಡೋದು. ಯಹೇ ಬಹುತ್ ಬಡಿ ಬಿಮಾರಿ, ಈಗ ಆತ್ಮಗಳಿಗೆ ಬಂದಿರುವಂತ ಕಾಯಿಲೆ ಸಣ್ಣ ಪುಟ್ಟದಲ್ಲ. ಏನಿದು? ಬಹಳ ದೊಡ್ಡ ಕಾಯಿಲೆ ಆತ್ಮಕ್ಕೆ ಬಂದಿದೆ. ಸಭಿ ಬಿಮಾರಿಯೊಂಕ ಮೂಲ, ಎಲ್ಲ ಕಾಯಿಲೆಗಳಿಗೆ ಮೂಲ ಯಾವುದು? ವಿಕಾರ ಹೇ, ಪಾಂಚ್ ವಿಕಾರ ಹೇ. ಬಚ್ಚೆ ಪೂछते ಯಾ ಕಬ್ ಸೆ ಶುರು ಹುಯೆ, ಮಕ್ಕಳು ಕೇಳ್ತಾರೆ, ಮಕ್ಕಳು ಈ ಬಾಬಾ ಈ 5 ವಿಕಾರ ಏನ್ ನಮ್ಗೆ ರೋಗಿ ಮಾಡುತ್ತೆ, ಇದು ಯಾವಾಗಿಂದ ಶುರು ಆಯ್ತು ಬಾಬಾ? ಬಾಬಾ ಉತ್ತರ ಹೇಳ್ತಾರೆ, ಯಾವಾಗಿನಿಂದ? ದ್ವಾಪರ್ಸೆ. ದುಃಖ ಯಾವಾಗಿಂದ ಶುರು ಆಯ್ತು, ರೋಗಗಳು ಯಾವಾಗಿಂದ ಶುರು ಆಯ್ತು, ಆಮೇಲೆ ಮಾಯ ಬಂಧನದಲ್ಲಿ ಯಾವಾಗ ಸಿಕ್ಕೊಂಡ್ವಿ? ಬಾಬಾ ಉತ್ತರ ಹೇಳ್ತಾರೆ ದ್ವಾಪರ್ಸೆ. ರಾವಣ ಕಿ ಬಾತ್ ಸಮझानी है, ರಾವಣನ ಮಾತುಗಳನ್ನ ನಾವು ತಿಳಿಸಿಕೊಡ್ಬೇಕು ಅಂತಾರೆ ಬಾಬಾ. ರಾವಣಕ್ಕೂ ಕೊಯ್ ದೇಖಾ ನಹಿ ಜಾತಾ ಹೇ, ರಾವಣನನ್ನ ನೋಡಲಾಗುವುದಿಲ್ಲ, ರಾವಣ ಕಣ್ಣಿಗೆ ಕಾಣುವುದಿಲ್ಲ. ಬುದ್ಧಿ ಸೇ ಸಮझा ಜಾತಾ ಹೇ, ಬುದ್ಧಿಯಿಂದ ಏನ್ ಮಾಡ್ಬೋದು? ರಾವಣನನ್ನ ಬುದ್ಧಿಯಿಂದ ತಿಳಿಯಬಹುದು. ಆತ್ಮನನ್ನ ನೋಡ್ಬೋದಾ? ಇಲ್ಲ, ಆತ್ಮನನ್ನು ಬುದ್ಧಿಯಿಂದ ತಿಳಿಯಬಹುದು. ಶುಭಾಬೋರ್ನ ನೋಡ್ಲಿಕ್ಕೆ ಆಗುದಿಲ್ಲ, ಅವರನ್ನು ಬುದ್ಧಿಯಿಂದ ತಿಳಿಯಬಹುದು. ಹಾಗೆ ರಾವಣನನ್ನು ಬುದ್ಧಿಯಿಂದ ತಿಳ್ಕೊಳ್ಬೇಕು. ರಾವಣ ಏನು, ರಾವಣ ಅಂದ್ರೆ ಯಾರು, ಒಂದ್ ರೂಪ ಏನು, ಕೆಲ್ಸ ಏನು, ಎಲ್ಲ ಬುದ್ಧಿಯಿಂದ ತಿಳ್ಕೊಳ್ಳಾಗ್ತದೆ. बाप को भी बुद्धि से जाना जाता है, आत्मा मन बुद्धि सहित है. ಆತ್ಮಕ್ಕೇನೇನಿದೆ? ಆತ್ಮ ಮನ ಬುದ್ಧಿ ಸಹಿತವಾಗಿದೆ. ಆತ್ಮ ಜಾನ್ತಿ ಕಿ ಹಮಾರ ಬಾಪ ಪರಮಾತ್ಮ ಹೇ ಅಲ್ವಾ. ಆತ್ಮಕ್ಕೆ ಭಲೆ ಈ ಸ್ಥೂಲ ಕಣ್ಣಿರ್ಲಿಕ್ಕಿಲ್ಲ, ಆದ್ರೆ ಆತ್ಮಕ್ಕೆ ಮನಸ್ಸು ಬುದ್ಧಿ ಇದೆ. ಅದರಿಂದ ಆತ್ಮ ಎಲ್ಲವನ್ನು ನೋಡುತ್ತೆ, ಅಂದ್ರೆ ತಿಳ್ಕೊಳ್ಳುತ್ತೆ. ಆತ್ಮಕ್ಕೆ ಗೊತ್ತಿದೆ ಇವರು ನಮ್ಮ ಪರಮಾತ್ಮ ತಂದೆ ಆಗಿದ್ದಾರೆ. ದುಃಖ ಸುಖ ಲೇಪ ಚೇಪ್, ದುಃಖ ಸುಖದ ಲೇಪ ಚೇಪ್ ಅಂಟೋದು ಅಥವಾ ಅಳಿಸೋದು, ದುಃಖದ ಸಂಸ್ಕಾರ ದೂರ ಆಗೋದು, ದುಃಖದ ಪಾತ್ರ ದೂರ ಆಗೋದು, ಸುಖದ ಪಾತ್ರ ಬರೋದು, ಆಮೇಲೆ ಸುಖದ ಪಾತ್ರ ದೂರ ಆಗೋದು. ಇವೆಲ್ಲ ಲೇಪ ಚೇಪ್ ಇರೋದು ಯಾವುದ್ರಲ್ಲಿ? ಇವೆಲ್ಲ ಅಂಟಿರೋದು ಆತ್ಮನಲ್ಲಿ. ಜब ಶರೀರ ಹೇ ತೋ ಆತ್ಮಕೋ, ಶರೀರ ಇದ್ದಾಗ್ಲೇನೆ ಆತ್ಮಕ್ಕೆ ದುಃಖ ಅಥವಾ ಸುಖದ ಅನುಭವ ಆಗತ್ತೆ. ऐसे नहीं कहते कि मुझे परमात्मा को दुखी मत करो, ಹೀಗೆ ಹೇಳ್ತಾರೇನೆ ಯಾರಾದ್ರೂ? ನಾನು ಪರಮಾತ್ಮ, ನನಗೆ ದುಃಖ ಮಾಡ್ಬೇಡ, ನಾನು ಪರಮಾತ್ಮ, ನನ್ನ ದುಃಖ ಮಾಡ್ಬೇಡ, ದುಃಖ ಕೊಡ್ಬೇಡ ಅಂತ ಹೇಳ್ತಾರ? ನನ್ನ ಆತ್ಮಕ್ಕೆ ದುಃಖ ಕೊಡ್ಬೇಡ, ನನ್ನ ಆತ್ಮಕ್ಕೆ ನೋಯಿಸ್ಬೇಡ ಅಂತ ಹೇಳ್ತಾರ ಹೊರತು ನನ್ ಪರಮಾತ್ಮಕ್ಕೆ ನೋಯಿಸ್ಬೇಡ ಅಂತ ಯಾರು ಹೇಳೋದೇ ಇಲ್ಲ. बाप भी समझाते कि मेरा भी पाठ है, कल्प कल्प संगम पर आकर मैं पाठ बजाता हूँ. ತಂದೆ ಹೇಳ್ತಾರೆ ಮಕ್ಕಳೇ, ನಂದು ಕೂಡ ಪಾತ್ರ ಇದೆ, ಈ ಸೃಷ್ಟಿ ನಾಟಕದಲ್ಲಿ ನಂದು ಕೂಡ ಪಾತ್ರ ಇದೆ. ಕಲ್ಪ ಕಲ್ಪವೂ ಕೂಡ ನಾನು ಸಂಗಮಯುಗದಲ್ಲಿ ಬಂದು ನನ್ನ ಪಾತ್ರವನ್ನ ಅಭಿನಯ ಮಾಡುತ್ತೇನೆ. जिन बच्चों को मैंने सुख में भेजा था वह दुखी बन पड़े हैं, इसलिए फिर ड्रामा अनुसार मुझे आना पड़ता है. ನನ್ನ ಮಕ್ಕಳು, ಬಾಬಾ ಹೇಳ್ತಾರೆ, ನನ್ನ ಮಕ್ಕಳನ್ನ ನಾನು ಸುಖದಲ್ಲಿ ಹಾಕಿದ್ದೆ,
ಸುಖಕ್ಕೆ ಕಳಿಸ್ಕೊಟ್ಟಿದೆ. ಆದ್ರೆ ಈಗ ನೋಡಿದ್ರೆ ಅವರು ದುಃಖಿಗಳಾಗಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಪುನಃ ನಾಟಕದ ಅನುಸಾರವಾಗಿ ನಾನು ಬರ್ಬೇಕಾಗತ್ತೆ. ಬಾಕಿ ಕಚ್ಚ ಮಚ್ಚ ಅವತಾರಿಯ ಬಾತೆ ಹೇನೆ. ಏನು ಪುರಾಣದಲ್ಲಿ ಬರೆದ್ರು, ಭಕ್ತಿಯಲ್ಲಿ ಹೇಳ್ತಾರೆ ಪರಮಾತ್ಮ ಕಚ್ಚ ಮಚ್ಚದಲ್ಲೆಲ್ಲ ಬರ್ತಾನೆ ಅಂತ. ಅಂತದೇನೋ ಇಲ್ಲ. ಕತೆ ಪರಶುರಾಮ್ನೆ ಕುಲಹಡಾಲೆ ಕ್ಷತ್ರಿಯೋ ಮಾರ. ಅಲ್ಲಿ ಕಥೆ ಬರೆದ್ರು. ಪರಶುರಾಮ ಅವತಾರ ಪಡ್ಕೊಂಡ. ಯಾರು? ಭಗವಂತ ಪರಶುರಾಮ ಅವತಾರ ಪಡ್ಕೊಂಡು ಆ ಕೊಡ್ಲಿಯಿಂದ ಏನ್ ಮಾಡ್ದ? ಕ್ಷತ್ರಿಯರನ್ನೆಲ್ಲ ನಾಶ ಮಾಡ್ದ ಅಂತ ಬರ್ದ. ಎಸ್ಸೇ ದಂತ ಕಥಾಯ್. ಪರಶುರಾಮ ಅವತಾರ ತಗೊಂಡು ಕೊಡ್ಲಿ ತಗೊಂಡು ಕ್ಷತ್ರನ್ನೆಲ್ಲ ನಾಶ ಮಾಡ್ಲಿಕ್ಕೆ ಭಗವಂತ ಹಿಂಸಕ ಏನೋ, ಕೊಲೆ ಮಾಡ್ತಾನೇನೋ, ಭಗವಂತ ಕೊಲೆಗಾರ ಏನೋ ಅಂತದೇನು ಇಲ್ಲ. ಇವೆಲ್ಲ ದಂತ ಕಥೆಗಳು. ಬಾಬಾ ಹೇಳ್ತಾ ಇದ್ರೆ ತೋ ಅಬ್ ಬಾಪ್ ಸಮझाते मुझे याद करो. ತಂದೆ ತಿಳಿಸ್ತಾರೆ, ಮಕ್ಕಳೀಗ ನೀವು ನನ್ನನ್ನ ನೆನಪು ಮಾಡ್ರಿ. ಹೇ ಜಗದಂಬಾ ಅವ್ರ ಜಗತ್ ಪಿತಾ. ತಂದೆ ಹೇಳ್ತಾರೆ, ಮಕ್ಕಳೇ ಇವರು ಜಗದಂಬಾ, ಇವರು ಜಗತ್ ಪಿತಾ. ಮದರ್ ಅವ್ರ ಫಾದರ್ ಕಂಟ್ರಿ ಕಹತೆ ಹೇನಾ, ತಾಯಿನಾಡು. ತಂದೆ ತಾಯಿಯ ಊರು ತಾಯಿನಾಡು ಅಂತ ಕರೀತಾರೆ ತಾನೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ಭಾರತ ಯಾವ್ದಿದು? ನಮ್ಮ ತಾಯಿನಾಡು ಅಲ್ವಾ? ನಮ್ಮ ಮದರ್ ಕಂಟ್ರಿ ಭಾರತ ತಾನೆ. ಭಾರತವಾಸಿ ಯಾದ್ವಿ ಕರ್ತೆ ಹೇ. ಮತ್ತು ಭಾರತವಾಸಿಗಳು ಭಗವಂತನನ್ನ ಈ ರೀತಿ ನೆನಪು ಮಾಡ್ತಾರೆ, ನೀನೇ ತಂದೆ, ನೀನೇ ತಾಯಿ, ನೀನೇ ಸರ್ವಸ್ವ. ನಿನ್ನ ಕೃಪೆಯಿಂದನೇ ನಮಗೆ ಅಪಾರ ಸುಖ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಫಿರ್ ಜೋ ಜಿತನಾ ಪುರುಷಾರ್ಥ ಕರೆ. ಸರಿ, ತಂದೆ ತಾಯಿ ಸರ್ವಸ್ವ ಭಗವಂತ ನಮಗೆ ಅಪಾರ ಸುಖವನ್ನ ಭಗವಂತ ಕೊಡ್ತಾರೆ. ಆದ್ರೆ ಈ ಸೃಷ್ಟಿಯಲ್ಲಿ ಕೆಲವೊಂದು ಕಂಡೀಷನ್ ಇದೆ. ಭಗವಂತ ಎಷ್ಟು ಬೇಕಷ್ಟು ಕೊಡುತ್ತಾರೆ, ಆದರೆ ನಮ್ಮ ಪುರುಷಾರ್ಥ ಎಷ್ಟಿರುತ್ತೋ ಅಷ್ಟು. ನಾವು ಬಹಳ ಪುರುಷಾರ್ಥ ಮಾಡಿದ್ರೆ ಎಲ್ಲನೂ ಕೊಡ್ತಾರ. ನಾವು ಮೀಡಿಯಂ ಪುರುಷಾರ್ಥ ಮಾಡಿದ್ರೆ ಮೀಡಿಯಂ, ಕಡಿಮೆ ಪುರುಷಾರ್ಥ ಮಾಡಿದ್ರೆ ಕಡಿಮೆ. ಅವ್ರು ಕೊಡೋದಂತೂ ಫುಲ್. ನಾವು ಎಷ್ಟು ತುಂಬಿಕೊಳ್ತೀವಿ ಅದು. ನಾವೆಷ್ಟು ಬುದ್ಧಿ ಎಷ್ಟು ಸಣ್ಣದ್ ಮಾಡ್ಕೊಂಡ್ ಬಂದಿದೀವಿ, ಎಷ್ಟು ದೊಡ್ಡದ್ ಮಾಡ್ಕೊಂಡ್ ಬಂದಿದೀವಿ ಅಷ್ಟು. ಸಣ್ಣ ಬುದ್ಧಿ ಮಾಡ್ಕೊಂಡ್ರೆ ಸಣ್ಣದ್ ಪಡ್ಕೊತೀವಿ, ದೊಡ್ಡ ಬುದ್ಧಿ ಮಾಡ್ಕೊಂಡ್ಬಿಟ್ರೆ ದೊಡ್ಡದ್ ಪಡ್ಕೊಳ್ತೀವಿ. ಗಂಗಾ ನದಿ ಹೋಗ್ತಾರೆ, ಅವರವರ ಪ್ರೀತಿ ಗಂಗಾ ನದಿ ಮೇಲೆ ಎಷ್ಟು ಭಾವನೆ ಇದೆ ಅಷ್ಟು ನೀರು ತುಂಬ್ಕೊಂಡು ಹೋಗ್ತಾರೆ. ಆ ಗಂಗಾ ನದಿ ಎಷ್ಟು ಬೇಕಾದಷ್ಟು ನೀರಿರುತ್ತೆ ಅದ್ರಲ್ಲಿ. ಎಲ್ಲಾ ತುಂಬ್ಕೊಂಡ್ ಬರ್ಲಿಕ್ಕಂತೂ ಆಗೋದಿಲ್ಲ, ಯಾಕೆಂದ್ರೆ ನದಿ ಅದು ಅಲ್ವಾ. ನಮ್ ಭಾವನೆ ಅನುಸಾರವಾಗಿ ಒಂದು ಗಿಂಡಿನೋ ಒಂದು ಕೊಡನೋ ಕೆಲವರು ಡ್ರಮ್ ಗಟ್ಲೆನೋ ನೀರ್ ತುಂಬ್ಕೊಂಡ್ ಬರೋರು ಇದ್ದಾರೆ. ಹಾಗೆ ನಮ್ ಬುದ್ಧಿನೂ ಕೂಡ ನಾವು ಹೇಗ್ ಮಾಡ್ಕೊಳ್ತೇವೆ ಅಷ್ಟು ಪುರುಷಾರ್ಥ ಮಾಡಿ ನಾವು ಭಗವಂತನಿಂದ ಆಸ್ತಿಯನ್ನ ಪಡಿತೇವೆ. ಆದ್ರೆ ಇಲ್ಲಿ ಭಗವಂತನ ಯಾವುದೇ ಏನಿಲ್ಲ, ಪಾರ್ಸಾಲಿಟಿ ಇಲ್ಲ. ನಾವ್ ಎಷ್ಟ್ ಮಾಡ್ತೀವಿ ಅಷ್ಟು ಪಡ್ಕೊಳ್ತೇವೆ. ಕಂಡೀಷನ್ ಇದೆ. ಗಿಡಕ್ಕೆ ಎಷ್ಟು ನೀರ್ ಹಾಕ್ತಿರೋ ಅಷ್ಟು ಫಲವತ್ತಾಗ್ತದೆ, ಗಿಡಕ್ಕೆ ಎಷ್ಟು ಗೊಬ್ಬರ ಹಾಕ್ತಿರೋ ಅಷ್ಟು ಶಕ್ತಿಶಾಲಿ ಆಗತ್ತೆ ಅಲ್ವಾ. ಅದೇನ್ ತಾರತಮ್ಯ ಮಾಡುತ್ತಾ ಭೂಮಿ? ಇಲ್ಲ. ನಾವ್ ಹೆಂಗ್ ಬೆಳೆಸ್ತೇವೆ ಹಂಗೆ. ಹಾಗೆ ನಮ್ಮನ್ನ ನಾವು ಬೆಳೆಸ್ಕೊಳ್ಳೋದು ಅದು ನಮ್ಮ ಕೈಯಲ್ಲಿದೆ. ನಮ್ ಪದವಿ ಪಡ್ಕೊಳ್ಳೋದು ಅದು ನಮ್ಮ ಕೈಯಲ್ಲಿದೆ. ಬಾಬಾ ಇದ್ರೆ ಜೈಸೆ ಬಾಯ್ಸ್ಕೋಪ್ ಮೇ ಜಾತೆ ಫಸ್ಟ್ ಕ್ಲಾಸ್ ರಿಸರ್ವೇಶನ್ ಕರಾತೆ ಹೇನಾ. ಯಾವ ರೀತಿ ಸಿನಿಮಾಗಳಿಗೆ ಹೋಗ್ತಾರೆ, ಹೋದಾಗ ಕೆಲವರು ಫಸ್ಟ್ ಕ್ಲಾಸ್ ರಿಸರ್ವೇಶನ್ ಅನ್ನ ಮಾಡಿಸ್ಕೊಳ್ತಾರೆ. ಆ ರಿಸರ್ವೇಶನ್ ಮಾಡಿಸಿದ್ರು ಅದಕ್ಕೆ ಫಸ್ಟ್ ಕ್ಲಾಸ್ ಅಲ್ಲಿ ಕೂತಿದ್ದಾರೆ. ಥರ್ಡ್ ಕ್ಲಾಸ್ ರಿಸರ್ವೇಶನ್ ಮಾಡಿಸಿದ್ರೆ ಥರ್ಡ್ ಕ್ಲಾಸ್ ಅಲ್ಲಿ ಕೂತ್ಕೋತಾರೆ. ಅವ್ರವ್ರು ಟಿಕೆಟ್ ಹೆಂಗ್ ಪಡ್ಕೊಂಡಿದಾರೋ ಹಂಗೆ. ಬಾಬಾ ಹೇಳ್ತಾ ಇದ್ದಾರೆ, ಚಾಹೆ ಸೂರ್ಯವಂಶಿ ಚಾಹೆ ಚಂದ್ರವಂಶಿ ಸೀಟ್ ರಿಸರ್ವ್ ಕರಾವು. ನೀವೇ ರಿಸರ್ವೇಶನ್ ಮಾಡಿಸ್ಕೊಳ್ಳೋರು. ಸೂರ್ಯವಂಶಿ ರಿಸರ್ವೇಶನ್ ಆದ್ರೂ ಮಾಡ್ಕೊಮ, ಸೀಟ್ ರಿಸರ್ವೇಶನ್ ಆದ್ರೂ ಮಾಡ್ಕೊಳ್ರಿ, ಚಂದ್ರವಂಶಿ ಸೀಟ್ ಆದ್ರೂ ರಿಸರ್ವೇಶನ್ ಮಾಡಿಸ್ಕೊಳ್ರಿ. ನೀವ್ ಯಾವುದನ್ನ ರಿಸರ್ವ್ ಮಾಡ್ಕೊಳ್ತೀರೋ ಆ ರೀತಿ ನೀವು ಅಲ್ಲಿಗೆ ಹೋಗಿ ಕೂತ್ಕೊಳ್ಬಹುದು. ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೋ ಅಷ್ಟು ಪದವಿಯನ್ನ ನೀವು ಪಡೆದುಕೊಳ್ಳುತ್ತೀರಿ. ತೋ ಸಬ್ ಮರ್ಜ್ ಮಿಟಾನೆ ಬಾಪ್ ಆತೆ. ಹೀಗೆ ಪಾಪ ಎಲ್ಲರ ಮರ್ಜಿಯನ್ನ ಅಥವಾ ಎಲ್ಲರ ಅವರವರ ಪುರುಷಾರ್ಥವನ್ನ ಈಡೇರಿಸೋದಕ್ಕೆ ಅವರವರಿಗೆ ಫಲವನ್ನ ಕೊಡ್ಲಿಕ್ಕೆ ಬಾಬಾ ಬರುತ್ತಾರೆ. ರಾವಣನೇ ಸಬ್ಕೋ ಬಹುತ್ ದುಃಖ ದಿಯಾ ಹೈ. ರಾವಣ ಏನ್ ಮಾಡಿದಾನೆ? ಎಲ್ಲರಿಗೂ ಬಹಳ ದುಃಖ ಕೊಟ್ಟಿದ್ದಾನೆ.
कोई भी मनुष्य मनुष्य की गति सद्गति कर ना सके. ಯಾವ ಮನುಷ್ಯರು ಇನ್ನೊಬ್ಬ ಮನುಷ್ಯರಿಗೆ ಗತಿ ಸದ್ಗತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾರ ಕರ್ತವ್ಯ? ಕೇವಲ ಒಬ್ಬ ಭಗವಂತನ ಕರ್ತವ್ಯ ಮಾತ್ರ ಆಗಿದೆ. ಆದ್ರೆ ಮನುಷ್ಯ ತಿಳ್ಕೊಂಡಿದ್ದಾರೆ ಈ ಗುರುಗಳು ಗತಿ ಸದ್ಗತಿ ಕೊಡ್ತಾರಂತ ಅವ್ರು ಬೆನ್ನತ್ತಿ ಬಿಟ್ಟಿದ್ದಾರೆ. ಆದರೆ ಅವರು ಕೂಡ ಮನುಷ್ಯರೇ, ಅವ್ರಿಗೂ ಗತಿ ಸದ್ಗತಿ ಮುಕ್ತಿ ಜನ್ಮುಕ್ತಿ ಕೊಡೋರು ಭಗವಂತನೇ ಆಗಿದ್ದಾರೆ. ಇದಾಗಿದೆ ಕಲಿಯುಗದ ಅಂತ್ಯ. ಗುರುಜನರು ಶರೀರವನ್ನ ಬಿಡ್ತಾರೆ, ಬಿಟ್ಟು ಮತ್ತೆ ಇಲ್ಲೇ ಪುನರ್ಜನ್ಮವನ್ನ ಪಡ್ಕೊಳ್ತಾರೆ. ಅವ್ರು ತಾವೇ ಮುಕ್ತಿಗೆ ಹೋಗಲ್ಲ, ಇನ್ನೊಬ್ಬರಿಗೇನು ಮುಕ್ತಿ ಕೊಡ್ತಾರೆ. ತಾವು ಸತ್ತು ಮತ್ತಿಲ್ಲೇ ಜನ್ಮ ತಗೋತಾರ ಅವ್ರು ಗೃಹಸ್ಥದಲ್ಲಿ. बाबा कहते तो फिर वह औरों की क्या सद्गति करेंगे? क्या इतने सारे अनेक गुरु मिलकर पतित सृष्टि को पावन बनाएंगे? ಬಾಬಾ ಕೇಳ್ತಾರೆ, ಇಷ್ಟು ಜನ ಗುರು ಜಗದ್ಗುರುಗಳಿದ್ದಾರಲ್ಲ, ಇವರೆಲ್ಲ ಸೇರಿ ಇಡೀ ಸೃಷ್ಟಿಯನ್ನ ಪಾವನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ತಾವೇ ಪತಿತ ಇದ್ದವರು ಸೃಷ್ಟಿಯನ್ನೇನ್ ಪಾವನ ಮಾಡ್ತಾರೆ. ಗೋವರ್ಧನ್ ಪರ್ವತ ಕತೆ ಏನಾ, ಗೋವರ್ಧನ ಪರ್ವತ ಅಂತ ಹೇಳ್ತಾರೆ ತಾನೆ. ಕತೆ ಇದೆ ತಾನೆ, ಗೋವರ್ಧನ ಪರ್ವತ ಎತ್ತಿ ಎಲ್ಲರಿಗೂ ಕೃಷ್ಣ ಆಶ್ರಯ ಕೊಟ್ಟ, ಎಲ್ಲರನ್ನು ರಕ್ಷಣೆ ಮಾಡ್ದ. ಗೋ, ಪ್ರಕೃತಿ, ಮನುಷ್ಯ ಎಲ್ಲರನ್ನು ರಕ್ಷಣೆ ಮಾಡ್ತಾನೆ ಅಂತ ಅಲ್ಲಿ ಹೇಳ್ತಾರೆ. ಯ ಮಾತಾ ಇಸ್ ಐರನ್ ಏಜ್ಡ್ ಪಹಾಡ್ ಕೋ ಗೋಲ್ಡನ್ ಏಜ್ಡ್ ಬನಾತಿ ಹೇ. ಈ ಮಾತೆಯರೆಲ್ಲ ಸೇರಿ ಅಂದ್ರೆ ಬ್ರಹ್ಮ ಕುಮಾರಿಯರು ಸೇರಿ ಈ ಕಬ್ಬಿಣದ ಪರ್ವತವನ್ನ ಎತ್ತಿ ಏನ್ ಮಾಡ್ತೀರಿ? ಗೋಲ್ಡನ್ ಏಜ್ ಮಾಡ್ತೀರಿ. ಚಿನ್ನದ ಪರ್ವತವನ್ನ ಇಡೋದೇ ಆ ಗೋವರ್ಧನ ಪರ್ವತದ ಯಾದಗಾರ್ ಕಥೆ, ಯಾದಗಾರ್ ಇದೆ. ಗೋವರ್ಧನ್ ಕಿ ಫಿರ್ ಪೂಜಾ ಕಥೆ, ಗೋವರ್ಧನದ ಪೂಜೆಯನ್ನು ಕೂಡ ಮಾಡ್ತಾರೆ. ಗೋವರ್ಧನ ಪರ್ವತದ ಪೂಜೆ ಕೂಡ ಮಾಡ್ತಾರೆ. ವಹೇ ತತ್ವ ಪೂಜಾ. ಅದೇನು ಪೂಜೆ? ಪರ್ವತದ ಪೂಜೆ ಅಂದ್ರದೇನು? ಪರ್ವತ ಅಂದ್ರೇನು? ಅದು ಒಂದು ಪ್ರಕೃತಿ ಅಷ್ಟೇ, ನೇಚರ್ ಅಷ್ಟೇ. ಬಾಬಾ ಹೇಳ್ತಾರೆ ಸನ್ಯಾಸಿ ಬಿ ಬ್ರಹ್ಮ ಅಥವಾ ತತ್ವಕ್ಕೂ ಯಾದ್ ಕರ್ತೆ. ಬಾಬಾ ಹೇಳ್ತಾ ಇದ್ರು ಸನ್ಯಾಸಿಗಳು ಕೂಡ ಅವರು ಪೂಜೆ ಮಾಡುದು, ಅವರು ನೆನಪು ಮಾಡುದು ಬ್ರಹ್ಮ ತತ್ವನೇ, ಅದು ನೇಚರೇ. ಬಾಬಾ ಹೇಳ್ತಾರೆ ಸಮಜ್ತೆ ವಹಿ ಪರಮಾತ್ಮ ಹೇ, ಬ್ರಹ್ಮ ಭಗವಾನ್ ಹೇ. ಅವ್ರೇನ್ ತಿಳ್ಕೊಂಡಿದ್ದಾರೆ? ಬ್ರಹ್ಮ ಮಹಾತತ್ವದಲ್ಲೇ ಪರಮಾತ್ಮ ಇದ್ದಾರೆ, ಬ್ರಹ್ಮನೇ ಭಗವಾನ್ ಆಗಿದ್ದಾನೆ ಅಂತ ಅವ್ರು ತಿಳ್ಕೊಂಡ್ಬಿಡುತ್ತಾರೆ. ಬಾಬಾ ಕತೆ ಅಥೋ ಭ್ರಮ ಹೇ. ಬ್ರಹ್ಮ ಅಂದ್ರೆ ಬ್ರಹ್ಮ ಮಹಾತತ್ವ, ಅದು ಪರಮಾತ್ಮ ಅಲ್ಲ. ಅವ್ರು ತಿಳ್ಕೊಂಡಿರೋದು ಭ್ರಮೆ. ಬ್ರಹ್ಮಾಂಡ ಬೇತು ಆತ್ಮ ಅಂಡೇ ಮಿಸಲ್ ರತೆ, ಅದಕ್ಕೆ ಬ್ರಹ್ಮಾಂಡ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಆತ್ಮಗಳು ಅಂಡಾಕಾರದಲ್ಲಿ, ಆತ್ಮದ ಶೇಪ್ ಇರ್ಬೋದು, ಪರಮಾತ್ಮನ ಶೇಪ್ ಇರ್ಬೋದು. ಹೇಗ್ ತೋರಿಸ್ತಾರೆ? ಅಂಡಾಕಾರವಾಗಿ ತೋರಿಸ್ತಾರೆ ತಾನೆ. ಬೀಜ ಕೂಡ ಯಾವ ಶೇಪ್ ಅಲ್ಲಿ ಇರುತ್ತೆ? ಅಂಡಾಕಾರದಲ್ಲಿ. ಬಾಬಾ ಹೇಳ್ತಾ ಇದ್ದಾರೆ ಅಂಡಾಕಾರದಲ್ಲಿ ಆತ್ಮಗಳು ಪರಮಧಾಮ ಬ್ರಹ್ಮಾಂಡದಲ್ಲಿ ಇರ್ತಾರೆ. ಬಾಬಾ ಇತರ ನಿರಾಕಾರಿ ಝಾಡ್ ಬಿ ದಿಖಾಯ ಗಯಾ ಹೈ, ನಿರಾಕಾರಿ ವೃಕ್ಷವನ್ನು ಕೂಡ ಪರಂಧಾಮದಲ್ಲಿ ತೋರಿಸಲಾಗಿದೆ ತಾನೆ. ಹರೇಕ ಅಪನ ಅಪನ ಸೆಕ್ಷನ್ಸ್. ಪರಂಧಾಮದಲ್ಲಿ ಎಲ್ಲರದು ಅವ್ರವ್ರದೇ ಆಗಿರುವಂತ ಅಲ್ಲೂ ಸೆಕ್ಷನ್ಸ್ ಇದೆ. ಅಲ್ಯಾಕ್ ಸೆಕ್ಷನ್? ಅದು ಪರಂಧಾಮ ಅಲ್ಲ, ಅಲ್ಯಾಕ್ ಹಂಗ ಡಿಫ್ರೆನ್ಸು? ಡ್ರಾಮಾ, ನೇಚರ್, ಕುದರತ್ ಅಲ್ವಾ? ಪ್ರಕೃತಿನೂ ಕೂಡ ಹಂಗಂದ್ರೆ ಪಾರ್ಸಾಲಿಟಿ ಮಾಡುತ್ತೇನೋ? ಅಲ್ಯಾಕೆ ವಿಭಾಗಗಳಿದ್ದಾವೆ? ಅಲ್ಯಾಕೆ ಪರಮಾತ್ಮನ ಹತ್ರ ಸ್ವಲ್ಪ ಜನ, ಪರಮಾತ್ಮನಿಂದ ದೂರ ದೂರ ಆಗಿರೋರು ಕೆಲವರು ಇದ್ದಾರೆ. ಹಂಗೆ ಯಾಕಿರ್ಬೇಕಿತ್ತು? ಎಲ್ಲ ಪರಮಾತ್ಮನ ಸುತ್ತಲೂ ಇರ್ಬೇಕಿತ್ತು ಅಂತಂದ್ರೆ ಅದು ಶ್ರಮ ಅಲ್ವಾ? ಬಾಬಾ ಹೇಳ್ತಾ ಇದ್ದಾರೆ निराकारी झाड़ भी दिखाया, हर एक का अपना अपना सेक्शन है। इस झाड़ का ಫೌಂಡೇಶನ್ है, ಈ ವೃಕ್ಷದ ಫೌಂಡೇಶನ್ ಯಾವ್ದು? ಇವತ್ತು ಬಾಬಾ ವಿಶೇಷವಾಗಿ ಮಾನವಂಶ ವೃಕ್ಷದ ಬಗ್ಗೆನೆ ವಿಶೇಷ ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಮಾನವ ವಂಶ ವೃಕ್ಷದ ಫೌಂಡೇಶನ್ ಯಾವುದು? ಭಾರತದ ಸೂರ್ಯವಂಶಿ ಚಂದ್ರವಂಶಿ ಮನೆತನ, ದೇವಿ ದೇವತಾ, ಆದಿ ಸನಾತನ ದೇವಿ ದೇವತಾ ಧರ್ಮ ಅಥವಾ ಅವರ ಮನೆತನ. ಫಿರ್ ವೃದ್ಧಿ ಹೋತಿ, ಆಮೇಲೆ ಅದರಿಂದ ಏನಾಗತ್ತೆ? ಅಲ್ಲಿಂದ ಚಂದ್ರವಂಶಿ ಆದ್ಮೇಲೆ ಬೇರೆ ಬೇರೆ ಧರ್ಮ ಜಾತಿ ವೃದ್ಧಿ ಆಗತ್ತೆ. ವೃಕ್ಷದಲ್ಲಿ ಹೇಗೆ ಮೊದಲು ಒಂದೇ ಕಾಂಡ ಇರುತ್ತೆ, ಆ ಕಾಂಡನೇ ಫೌಂಡೇಶನ್ ಇದ್ದಂಗೆ. ಆ ಫೌಂಡೇಶನ್ ಅಲ್ಲಿ ದೇವತಾ ಮನೆತನ ಅಷ್ಟೇ ಇರುತ್ತೆ. ಚಂದ್ರವಂಶಿ ಆಯ್ತು, ದ್ವಾಪರ ಯುಗ ಶುರು ಆಗತ್ತೆ.
ಅಲ್ಲಿಂದ ಏನಾಗತ್ತೆ, ಧರ್ಮ, ಜಾತಿ, ಪಂಗಡ, ವಿಭಾಗಗಳು ಇವೆಲ್ಲ ವೃದ್ಧಿ ಆಗ್ತಾ ಹೋಗುತ್ತೆ. ಮುಖ್ಯವಾದ ಧರ್ಮಗಳೆಷ್ಟು? 4. ತೋ ಹಿಸಾಬ್ ಕರ್ನಾ ಚಾಹಿಯೆ. ಹಾಗಾದ್ರೆ ಲೆಕ್ಕ ಮಾಡ್ಬೇಕು ನಾವು ಯಾವ್ಯಾವ ಧರ್ಮ ಯಾವ್ಯಾವಾಗ ಬಂತು ಅಂತ ವೃಕ್ಷದಲ್ಲಿ. ಯಾವ ರೀತಿ ಗುರುನಾನಕ್ 500 ವರ್ಷಗಳ ಹಿಂದೆ ಬಂದ. ऐसे तो नहीं सिख लोग कोई 84 ಜನ್ಮ ಕಾ ಪಾಠ ಬಜಾತೆ. ಈ ವೃಕ್ಷ ನೋಡಿದ್ರೆ 84 ಜನ್ಮದ ವೃಕ್ಷ ಇದು. ಸಿಖ್ ಧರ್ಮ ಸ್ಟಾರ್ಟ್ ಆಗಿ 500 ವರ್ಷ ಆಯ್ತು. ಹಾಗಾದ್ರೆ ಈ ವೃಕ್ಷ 84 ಜನ್ಮ ತಗೋತೀರಿ, 5,000 ವರ್ಷ ಪಾತ್ರ ಮಾಡಿದೀವಿ ಅಂದ್ರೆ ಸಿಖ್ ಧರ್ಮದವ್ರು ಏನಾದ್ರು ಮಾಡ್ತಾರೆ 5,000 ವರ್ಷ? ಇಲ್ಲ, ಅವರು ಕೇವಲ 500 ವರ್ಷ ಮಾತ್ರ ಪಾತ್ರವನ್ನ ಮಾಡ್ತಾರೆ. ಬಾಬಾ ಹೇಳ್ತಾರೆ 84 ಜನ್ಮ ಸಿರ್ಫ್ ತುಮ್ ಆಲ್ ರೌಂಡ್ ಬ್ರಾಹ್ಮಣೋ ಕಾ ಹೈ. ಈ 5,000 ವರ್ಷದ ಆಲ್ ರೌಂಡ್ ಅಂದ್ರೆ ಪೂರ್ತಿ ರೌಂಡ್ ಅನ್ನ ಹೊಡೆಯೋರು ಯಾರು, ಅದು ಪೂರ್ತಿ ರೌಂಡ್ ಅನ್ನ ಪಾಠ ಮಾಡೋರು ಯಾರು? ನೀವು. बाबा ಹೇಳ್ತಾರೆ ಬ್ರಾಹ್ಮಣರಿಗೆ ಆಲ್ ರೌಂಡರ್ ಬ್ರಾಹ್ಮಣ್. ಬಾಬಾ ನೇ ಸಮझाया है कि तुम्हारी ही ಆಲ್ ರೌಂಡ್ ಪಾರ್ಟ್ है. ಬಾಬಾ ಹೇಳ್ತಾರೆ ಮಕ್ಕಳೇ ನಿಮ್ಮದೇ ಆಲ್ ರೌಂಡ್ ಪಾರ್ಟ್ ಇದೆ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲವೂ ನೀವೇ ಆಗುತ್ತೀರಿ. जो पहले देवी देवता बनते हैं वही सारा ಚಕ್ರ लगाते हैं. ಯಾರು ದೇವಿ ದೇವತೆಗಳಾಗ್ತಾರೋ ಅವರೇ ಪೂರ್ಣ ಚಕ್ರವನ್ನ ಸುತ್ತುತ್ತಾರೆ. ಬಾಬಾ ಕಹತೆ ತುಮ್ನೆ ವೇದ ಶಾಸ್ತ್ರ ತೋ ಬಹುತ್ ಸುನೆ. ತಂದೆ ಹೇಳ್ತಾರೆ ಮಕ್ಕಳೇ ನೀವು ಬಹಳಷ್ಟು ವೇದಶಾಸ್ತ್ರಗಳನ್ನ ಕೇಳಿದ್ದೀರಿ. ಅಭಿಯ ಸುನೋ. ವೇದಶಾಸ್ತ್ರ, ಪುರಾಣ, ಪ್ರವಚನ 2,500 ವರ್ಷದಿಂದ ಕೇಳ್ತಾನೆ ಇದ್ದೀರಿ, ಕೇಳ್ತಾನೆ ಬಂದಿದ್ದೀರಿ, ಈಗ್ಲೂ ಕೇಳ್ತಾ ಇದ್ದೀರಿ. ಆದ್ರೀಗ ಬಾಬಾ ಹೇಳೋದು ಮಕ್ಕಳೇ ವೇದಶಾಸ್ತ್ರ ಎಲ್ಲ ಕೇಳ್ಬಿಟ್ಟಿದ್ದೀರಿ, ಈಗ ಏನ್ ಕೇಳ್ರಿ? ಬಾಬಾ ಏನ್ ಹೇಳ್ತಾರೋ ಇದನ್ನಷ್ಟೇ ಕೇಳಿ ಮತ್ತು ಜಡ್ಜ್ ಮಾಡಿ. ಅದು ಕೇಳಿ ಗೊತ್ತು, ಈಗ ಇದು ಕೇಳ್ತಿದ್ದೀರಿ, ನೀವು ನಿರ್ಣಯ ತಗೊಳ್ರಿ ಏನಂತ. शास्त्र राइट है या गुरु लोग राइट है या जो बाप सुनाते वह राइट है? ಯಾವ್ದು ಸರಿ? ಶಾಸ್ತ್ರ ಹೇಳೋದು ಸರಿನೋ, ನಿಮ್ಮ ಗುರುಗಳು ಏನಿದಾರಲ್ಲ ಅವ್ರು ಹೇಳೋದು ಸರಿನೋ, ಅಥವಾ ಬಾಬಾ ಹೇಳೋದು ಸರಿನೋ? ಜಡ್ಜ್ ಮಾಡ್ರಿ ಅಲ್ವಾ. ಬಾಬಾ ಹೇಳ್ತಾರೆ ಬಾಬಾ ಕೋ ಕಹತೆ ಹಿ ಹೈ. ಬಾಬಾಗೇನಂತ ಹೇಳ್ತಾರೆ? ಟ್ರೂತ್. ಹಾಗಾದ್ರೆ ಯಾರು ರೈಟ್ ಇಲ್ಲಿ? ಯಾರು ಸತ್ಯ? ಶಿವನೇ ಸತ್ಯ. ಯಾವ ಗುರುಗಳು ಹೇಳಿದ್ದು, ಯಾವುದೇ ಶಾಸ್ತ್ರ ಹೇಳಿದ್ದು, ಯಾವುದೇ ಮನುಷ್ಯರು ಬರ್ದಿದ್ದು ಯಾವುದು ಸತ್ಯ ಅಲ್ಲ, ಶಿವನೇ ಸತ್ಯ. ಅದಕ್ಕೆ ಶಿವನಿಗೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ. ಶಿವ ಬಾಬಾ ಹೇಳೋದು ಮಾತ್ರ ಸತ್ಯ ಆಗಿದೆ. ಮೈ ಸಚ್ ಬತಲಾತಾ ಹೂ ಜಿಸೆ ಸತ್ಯಗು ಬನ್ ಜಾತಾ ಹೈ. ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ಸತ್ಯವನ್ನೇ ನುಡಿಯುತ್ತೇನೆ. ಈ ನುಡಿಯಿಂದಲೇ, ಈ ಸತ್ಯ ಜ್ಞಾನದಿಂದಲೇ ಸತ್ಯುಗ ಸ್ಟಾರ್ಟ್ ಆಗ್ಬಿಡುತ್ತೆ. ಅವ್ರು ದ್ವಾಪರ से लेकर तुम झूठ सुनते आए हो. ಆಮೇಲೆ ದ್ವಾಪರ ಯುಗದಿಂದ ಏನ್ ಮಾಡ್ತಾ ಬಂದ್ರಿ? ಸುಳ್ಳನೇ ಕೇಳ್ತಾ ಬಂದ್ರಿ. ಉಸ್ಸೆ ನರಕ ಬನ್ ಜಾತಾ ಹೈ. ಅದರಿಂದ ಏನಾಗೋಗ್ಬಿಡ್ತು? ನರಕ ಆಗೋಗ್ಬಿಡ್ತು. ಬಾಬಾ ಕತೆ ಮೈ ತುಮಾರಾ ಗುಲಾಮ್ ಹೂಂ. ಶಿವಬಾಬಾ ಹೇಳ್ತಾರೆ ಮಕ್ಕಳೇ ನಾನು ನಿಮ್ಮೆಲ್ಲರ ಸೇವಕನಾಗಿದ್ದೇನೆ, ಗುಲಾಮನಾಗಿದ್ದೇನೆ. ಭಕ್ತಿ ಮಾರ್ಗ ಮೇ ತುಮ್ ಗಾತೆ ಆಯೆ ಹೋ. ಭಕ್ತಿ ಮಾರ್ಗದಲ್ಲಿ ನೀವು ಹಾಡ್ತಾ ಬಂದ್ರಿ ಏನಂತ? ನಾನ್ ನಿಮ್ಮ ಸೇವಕ ಭಗವಂತ ದೇವ್ರೇ, ನಾನ್ ನಿನ್ ಸೇವಕ, ನಾನು ದಾಸ, ನಾನು ನಿನ್ನ ಗುಲಾಮ ಅಂತ ಹೇಳ್ತಾ ಬಂದಿದ್ದಾನೆ. ದಾಸನನ್ನಾಗ ಮಾಡಿಕೋ ಎನ್ನ, ನಾನಿನ ದಾಸ, ನಾನಿನ ಕಾಲಿನ ಧೂಳು. ಈಗ ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ನಿಮ್ಮ ದಾಸ, ನಾನು ನಿಮ್ಮ ಸೇವಕ. ಮೈ ಗುಲಾಮ್ ತೇರಾ. ಎಷ್ಟು ಸಲ ಹಾಡ್ಬಿಟ್ಟಿದ್ದೀರಿ ನಾನು ಗುಲಾಮ ಅಂತ. ಈಗ ಬಾಬಾ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ನಾನು ನಿಮ್ಮ ಗುಲಾಮ, ನಾನು ನಿಮ್ಮ ಸೇವೆನ ಮಾಡ್ತೇನೆ. ತಂದೆಯನ್ನ ನಿರಾಕಾರಿ ನಿರಹಂಕಾರಿ ಎಂದು ಹೇಳಲಾಗತ್ತೆ. ತಂದೆ ಹೇಳ್ತಾರೆ ಮಕ್ಕಳೇ ನನ್ನ ಕರ್ತವ್ಯವಾಗಿದೆ ನೀವು ಮಕ್ಕಳನ್ನ ಸದಾ ಸುಖಿ ಮಾಡೋದು. ತಂದೆ ಕರ್ತವ್ಯ ಏನು? ಮಕ್ಕಳನ್ನ ಸದಾ ಸುಖಿ ಮಾಡೋದು. गीत में भी है अगम निगम का भेद खोलो, बाकी डमरू आदि बजाने की कोई बात नहीं है. ಗೀತೆಯಲ್ಲಿದೆ ಅಗಮ ನಿಗಮದ ಭೇದವನ್ನ ತೆರಿ ಅಂತ. ಡಮರುಗ ಇತ್ಯಾದಿಯನ್ನ ಬಾರಿಸುವಂತ ಅವಶ್ಯಕತೆ ಇಲ್ಲ. ಯತು ಆದಿ ಅನಾದಿ ಅಂತ का सारा समाचार सुनाते.
ಗೀತೆಲಿದೆ ಅಗಮ ನಿಗಮದ ಭೇದವನ್ನ ತೆರಿ ಅಂತ. ಬಾಬಾ ಹೇಳ್ತಾರೆ, ಬಾಬಾರವರ ಜ್ಞಾನದಲ್ಲಿನೇ ಇಡೀ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಎಲ್ಲಾ ಸಮಾಚಾರ ಇದೆ. ನಮ್ಮ ಯಾವ ಭೇದನೂ ಬಾಬಾ, ಯಾವ ರಹಸ್ಯವನ್ನು ತನ್ನ ಜ್ಞಾನದಲ್ಲಿ ಉಳಿಸ್ಕೊಂಡೇ ಇಲ್ಲ, ಎಲ್ಲಾ ಬಾಬಾ ತಿಳಿಸ್ಕೊಟ್ಬಿಟ್ಟಿದ್ದಾರೆ. बाबा कहते तुम सभी बच्चे एक्टर्स हो, मैं इस समय करण करावನ್ಹಾರ್ ಹೂಂ ತಂದೆ ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ನನ್ನ ಮಕ್ಕಳೇನಿದ್ದೀರಿ ಅಥವಾ ಎಲ್ಲ ಆತ್ಮಗಳು ಆಕ್ಟರ್ಸ್ ಆಗಿದ್ದಾರೆ. ನಾನು ಈ ಸಮಯದಲ್ಲಿ ಏನಾಗಿದ್ದೇನೆ? ಮಾಡೋನು, ಮಾಡಿಸಿಕೊಳ್ಳೋನು. ಮೈ ಇನ್ಸಿ ಸ್ಥಾಪನಾ ಕರ್ವಾತ, ಇವರ ಮೂಲಕ ನಾನು ಸ್ಥಾಪನೆಯನ್ನ ಮಾಡಿಸುತ್ತೇನೆ. ಯಾರ ಮೂಲಕ? ಬ್ರಹ್ಮ ಬಾಬಾರವ್ರ ಮೂಲಕ. ಬಾಕಿ ಗೀತಾ ಮೈ ಜೋ ಕುಚ್ ಲಿಖಾ ಹೇ, ಈ ನೋಡಿದಂತೆ ಗೀತೆಯಲ್ಲಿ ಏನೆಲ್ಲ ಬರೀಲಾಗಿದೆ ಅಲ್ಲ, ವತೋ ಹೇ ನಹಿ. ಅಭಿ ತೋ ಪ್ರಾಕ್ಟಿಕಲ್ ಬಾತ್ ಹೇನಾ, ಗೀತೆಯಲ್ಲಿ ಇದ್ದಿದ್ದೆಲ್ಲವೂ ಏನೂ ಇಲ್ಲ. ಗೀತೆಯಲ್ಲಿ ಎಷ್ಟಿದೆ ಅಂದ್ರೆ ಹಿಟ್ಟಲ್ಲಿ ಉಪ್ಪು ಹಾಕೋದಷ್ಟೇ ರೈಟ್ ಆಗಿದೆ. ಆದ್ರೆ ಈಗ ನೀವು ಮಕ್ಕಳು ಪ್ರಾಕ್ಟಿಕಲ್ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ. बच्चों को यह सहज ज्ञान और सहज योग सिखलाता हूँ, योग लगवाता हूँ. ಇತ್ತೀಚೆಗೆ ಮಧುಬನದಲ್ಲಿ ಒಂದು ಸಂತ ಸಮ್ಮೇಳನ ನಡೀತು, ನೀವೆಲ್ಲ ನೋಡಿರ್ಬೋದು. ಅಕಸ್ಮಾತ್ ನೋಡಿರ್ದೇ ಇದ್ರೆ ಅದು ರೆಕಾರ್ಡಿಂಗ್ ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಇತ್ತೀಚೆಗೆ ಈ 1-2 ದಿನ ಆಯ್ತದ ಮುಗಿದು. ಸ್ವಾಮೀಜಿಗಳೆಲ್ಲ ಸೇರಿ ಮಾತಾಡಿದ್ದಾರೆ. ಒಂದು ಗೋಷ್ಠಿ ಕೂಡ ಇಟ್ಟಿದ್ರು ಗೀತೆ ಬಗ್ಗೆ. ಅದ್ರಲ್ಲಿ ಎಷ್ಟು ಸುಂದರವಾಗಿ ಗೀತಾ ಬೇಂಜಿ ಗೀತೆ ಬಗ್ಗೆ ಹೇಳಿದ್ರು. ಆಮೇಲೆ ಆ ಸ್ವಾಮೀಜಿಗಳಲ್ಲೂ ಕೆಲವರು ನಾವ್ ಹೇಗ್ ಹೇಳ್ತೀವಲ್ಲ ಗೀತೆ ಬಗ್ಗೆ, ಬಾಬಾ ಏನ್ ಹೇಳ್ತಾರಲ್ಲ ಅದೇ ತರ ಹೇಳ್ತಾರೆ. ಒಂದೊಂದು ಗೀತೆ ಒಂದೊಂದು ಹೇಳುತ್ತೆ. ಎಷ್ಟು 4,000 ಗೀತೆಯ ವೆರೈಟಿ ಇದೆ ಅಂತೆ. ಎಷ್ಟಿದೆ ಗೀತೆ? ಭಗವದ್ಗೀತೆ ಭಕ್ತಿ ಮಾರ್ಗದ್ದು 4,000. ಒಂದ್ರಲ್ಲಿದ್ದಂಗೆ ಇನ್ನೊಂದಿಲ್ಲ. ಹಂಗಂದ್ರೆ ಯಾವ ಸತ್ಯ? ಸ್ವಾಮೀಜಿಗಳು ಹೇಳ್ತಾರದನ್ನ. ಗುರು ಜಗತ್ ದೊಡ್ಡ ದೊಡ್ಡ ಮಹಾಮಂಡಲೇಶ್ವರರು ಹೇಳ್ತಾ ಇದ್ದಾರೆ. 4,000 ಗೀತೆ ಪುಸ್ತಕಗಳಿದ್ದಾವೆ, ಗೀತಾ ಟೀಕೆಗಳು 4,000 ಇದ್ದಾವೆ ಅಂತ ಹೇಳ್ತಾರ. ಒಂದ್ರಲ್ಲಿದ್ದಂಗೆ ಇನ್ನೊಂದ್ರಿಲ್ಲ ಇಲ್ಲ. ಅವರು ಹೇಳ್ತಾರೆ ನಿರಾಕಾರ ಹೇಳಿದ್ದು ಕೃಷ್ಣ, ಸಾಕಾರ ಅಲ್ಲ ಅಂತ ಒಬ್ಬನು ಹೇಳ್ತಾನೆ, ಮಹಾಮಂಡಲೇಶ್ವರ ಒಬ್ಬನು. ಅದ್ ಕೇಳ್ರಿ, ಬಹಳ ಚೆನ್ನಾಗಿದೆ. ಆಮೇಲೆ ಇನ್ನೊಬ್ಬನು ಮತ್ತೆ ವಾದ ಮಾಡ್ತಾನೆ, ಇಲ್ಲ ಅದಂಗೆ ಹೇಳ್ತೀರಿ, ಮೊದ್ಲಿನ ನಮ್ ನಂಬಿಕೆ ಕೃಷ್ಣನೇ ಹೇಳಿದ್ದಾನೆ ಅಂತ ಇನ್ನೊಬ್ಬ ಸನ್ಯಾಸಿ ವಾದ ಮಾಡ್ತಾನೆ. ಸನ್ಯಾಸಿಗಳಲ್ಲೇ ಅದ್ರ ಬಗ್ಗೆ ತಾರತಮ್ಯಗಳಿದ್ದಾವೆ. ನೀವು ಅದನ್ನ ಬಹಳ, ನಿಮ್ಗೆ ಇನ್ನೂ ಗೀತೆ ಬಗ್ಗೆ, ಭಕ್ತಿ ಮಾರ್ಗದ ಗೀತೆಯಲ್ಲಿ ಎಷ್ಟು ಗೊಂದಲಗಳಿದ್ದಾವೆ ಅನ್ನೋದನ್ನ ಪಕ್ಕಾ ಮಾಡ್ಕೊಳ್ಳಿಕ್ಕೆ ಮೊನ್ನೆ ಮುಗಿದಿರುವಂತ ಸಂತ ಸಮ್ಮೇಳನದ ಎಲ್ಲಾ ಇವುಗಳನ್ನ ಕೇಳಿ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇದೇನಿದೆ ಇದು ಪ್ರಾಕ್ಟಿಕಲ್ ಮಾತುಗಳನ್ನ ಬಾಬಾ ಹೇಳ್ತಾ ಇದ್ದಾರೆ. ಬಚ್ಚೋं को यह सहज ज्ञान और सहज योग सिखलाता, ನಾನು ಮಕ್ಕಳಿಗೆ ಸಹಜ ಜ್ಞಾನ ಮತ್ತು ಸಹಜ ಯೋಗವನ್ನ ಕಲಿಸ್ಕೊಡ್ತೇನೆ. ಯೋಗ ಲಗವಾತ ಕಹಾ ಹೇನಾ, ಯೋಗ ಲಗವಾನೆ ವಾಲೆ झोली भरने वाले मर्ज मिटाने वाले. ಭಗವಂತನಿಗೆ ಎಲ್ಲ ಮಹಿಮೆ ಮಾಡ್ತಾರೆ. ಯೋಗ ಜೋಡಿಸುವವನು, ತನ್ನ ಹತ್ರ ಸೆಳೆದುಕೊಳ್ಳುವನು, ಆಕರ್ಷಣೆ ಮಾಡುವನು, ನಮ್ಮ ಜೋಳಿಗೆಯನ್ನ ತುಂಬುವವನು, ನಮ್ಮ ಎಲ್ಲ ಆಸೆಗಳನ್ನ ಪೂರೈಸುವವನು. ಗೀತಾ ಕಾಬಿ ಪೂರ ಅರ್ಥ ಸಮझाते, ಬಾಬಾ ಗೀತೆಯ ಪೂರ್ಣ ಅರ್ಥವನ್ನು ಕೂಡ ತಿಳಿಸಿಕೊಡ್ತಾರೆ. ಯೋಗ ಸಿಕ್ಲಾತಾ ಹೂಂ ಅವ್ರ ಸಿಖಲ್ವಾತಾ ಭಿ ಹೂಂ, ನಾನು ನಿಮಗೆ ಯೋಗವನ್ನ ಕಲಿಸಿಕೊಡ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಮೂಲಕ ಬೇರೆಯವ್ರಿಗೂ ಕಲಿಸುವ ಹಾಗೆ ಮಾಡ್ತೇನೆ. ಬಚ್ಚೆ ಯೋಗ ಸೀಕರ್ ಫಿರ್ ಅವರೊಂಕೋ ಸಿಕ್ಲಾತೆ, ನೀವು ಮಕ್ಕಳು ಯೋಗ ಕಲಿತು ಮತ್ತೆ ಬೇರೆಯವ್ರಿಗೂ ಕೂಡ ಯೋಗವನ್ನ ಕಲಿಸ್ತೀರಿ. कहते हैं योग से हमारी ज्योत ಜಗಾನೆ ವಾಲೆ, ಹೇಳ್ತಾರೆ ಯೋಗದಿಂದ ನಮ್ಮ ಜ್ಯೋತಿಯನ್ನ ಬೆಳಗಿಸ್ತಾರೆ ಭಗವಂತ. ऐसे गीत भी कोई घर में बैठ कर सुने तो सारा ही ज्ञान बुद्धि में ಚಕ್ರ ಲಗಾಯಿಗ. ಒಂದು ಗೀತೆ ಇದೆ ಅಂತೆ, ಜ್ಯೋತಿ ಜ್ಯೋತಿ ಏನೋ ಯೋಗದಿಂದ ಜ್ಯೋತಿ ಜ್ಯೋತಿ ಬೆಳಗ್ತು ಅಂತ. ಇಂಥ ಗೀತೆಗಳನ್ನ ನೀವು ಮನೆಗಳಲ್ಲಿ ಕೇಳಿದ್ರೆ ನಿಮ್ಮ ಬುದ್ಧಿಯಲ್ಲಿ ಇಡೀ ಜ್ಞಾನ ತಿರುಗ್ತಾ ಇರುತ್ತೆ. ಬಾಕಿ ಯಾಸೆ ವರ್ಷೆ ಕಾಬಿ ನಶಾ ಚಡೇಗ, ತಂದೆ ನೆನಪಿಂದ ಆಸ್ತಿಯ ನಶೆ ಏರುತ್ತದೆ. सिर्फ परमात्मा व भगवान कहने से मुख में इच्छा नहीं होता, ಕೇವಲ ಪರಮಾತ್ಮ ಭಗವಾನ್ ಅಂತ ಹೇಳ್ಬಿಟ್ರೆ ನಮ್ಮ ಬಾಯಿ ಸಿಹಿ ಆಗುವುದೇ ಇಲ್ಲ. ಬಾಬಾ ಮಾನಾಹಿ ವರ್ಷ, ಬಾಬಾ ಅಂದ್ರೇನೆ ತಂದೆ ಅಂದ್ರೇನೆ
आस्ती। अब तुम बच्चे बाबा से आदि मध्यंत का ज्ञान सुनकर फिर औरों को सुनाते हो। ನೀವು ಮಕ್ಕಳು ಬಾಬಾರವರಿಂದ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಕೇಳಿ ಬೇರೆಯವರಿಗೆ ತಿಳಿಸಿಕೊಡ್ತೀರಿ। इसे ही शंख ध्वनि कहा जाता है। ಇದಕ್ಕೇನೆ ಏನಂತ ಹೇಳೋದು? ಶಂಖ ಧ್ವನಿ। तुमको कोई पुस्तक आदि हाथ में नहीं है। ನಿಮ್ಮ ಕೈಯಲ್ಲಿ ಯಾವುದೇ ಪುಸ್ತಕ ಇತ್ಯಾದಿಗಳು ಇಲ್ಲ ಅಂತಿದ್ದಾರೆ ಬಾಬಾ ಅಲ್ವಾ? ಯಾವುದೇ ಪುಸ್ತಕ ಎತ್ಕೊಂಡು ಹೇಳಲ್ಲ ತಾನೆ, ರೆಫರ್ ಮಾಡ್ಲಿಕ್ಕೆ ಯಾವುದೇ ಬುಕ್ ಇಲ್ಲ, ಪ್ರತಿದಿನದ ಮುರಳಿನೇ ನಮಗೆ ಅಧ್ಯಯನ। ಭಕ್ತಿ ಮಾರ್ಗದಲ್ಲಿ ಏನ್ ಮಾಡ್ತಾರೆ ಅವರು? ಸಾಧನೆ ಅಂದ್ರೆ ದೊಡ್ಡ ದೊಡ್ಡ ಶಾಸ್ತ್ರ ಪುಸ್ತಕ ತಗೊಂಡು ತೆರೆದು ಓದ್ತಿರ್ತಾರ। ನಮ್ ಕೈಲೇನಿದೆ ಪುಸ್ತಕ? ಇಲ್ಲ। ಬಾಬಾ ಹೇಳ್ತಾರೆ ಬಚ್ಚೋं को सिर्फ धारणा करनी होती है। ಬರೀ ಓದೋದು ಕೇಳೋದ ಇರೋದಿಲ್ಲ ಇಲ್ಲಿ, ಅಲ್ಲಿ ಬರೀ ಓದೋದು ಕೇಳೋದಷ್ಟೇ ಇರುತ್ತೆ, ಆದ್ರೆ ಇಲ್ಲಿ ಧಾರಣೆ ಮಾಡಿಕೊಳ್ಳುವುದಿರುತ್ತೆ। ಇಲ್ಲೇನಿರುತ್ತೆ? ಧಾರಣೆ ಮಾಡಿಕೊಳ್ಳುವುದಿರುತ್ತೆ। ಬಾಬಾ ಹೇಳ್ತಾರೆ ತುಮ್ ಹೋ ಸಚ್ಚಿ ರೂಹಾನಿ ಬ್ರಾಹ್ಮಣ್। ನೀವ್ಯಾರು? ಸತ್ಯ ಆತ್ಮಿಕ ಬ್ರಾಹ್ಮಣರಾಗಿದ್ದೀರಿ। ರೂಹಾನಿ ಬಾಬಾಕೆ ಬಚ್ಚೆ, ಆತ್ಮಿಕ ತಂದೆಯ ಮಕ್ಕಳಾಗಿದ್ದೀರಿ। ಸಚ್ಚಿ ಗೀತಾ ಸೆ ಭಾರತ ಸ್ವರ್ಗ ಬಂತಾ ಹೈ। ಸತ್ಯ ಗೀತೆಯಿಂದ ಭಾರತವು ಸ್ವರ್ಗವಾಗುತ್ತದೆ। ವತೋ ಸಿರ್ಫ ಕಥಾಯೆ ಬೈಠ ಸುನಾಯಿ ಹೈ। ಅವರು ಕೇವಲ ಕಥೆ ಕುಳಿತು ಬರೋದ್ರಷ್ಟೇ। ತುಮ್ ಸಬ್ ಪಾರ್ವತಿಯಾ ಹೋ। ನೀವೆಲ್ಲ ಏನಾಗಿದ್ದೀರಿ? ಪಾರ್ವತಿಯರಾಗಿದ್ದೀರಿ। ತುಮ್ಕೋ ಯಹ ಅಮರ್ ಕಥಾ ಸುನಾ ರಹಾ ಹೂಂ। ಪಾರ್ವತಿಯರಿಗೆ ಏನ್ ಮಾಡ್ತಿದ್ದೇನೆ ನಾನು? ಅಮರ ಕಥೆಯನ್ನ ತಿಳಿಸ್ಕೊಡ್ತಾ ಇದ್ದೇನೆ ಅಂತ ಬಾಬಾ ಹೇಳ್ತಿದ್ದಾರೆ। ತುಮ್ ಸಬ್, ಮತ್ಯಾರು ನೀವೆಲ್ಲ? ಬಾಬಾ ಹೇಳ್ತಾರೆ ದ್ರೌಪದಿಯರಾಗಿದ್ದೀರಿ। ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ಪಾರ್ವತಿಯರು, ಮತ್ತೆ ಹೇಳ್ತಾರೆ ಬಾಬಾ ಮಕ್ಕಳೇ ನೀವೆಲ್ಲರೂ ದ್ರೌಪದಿಯರು। ಏನ್ ಮಾಡ್ತಾರೆ ಬಾಬಾ? ನಮ್ಮನ್ನ ಅಪವಿತ್ರ ಆಗುವುದ್ರಿಂದ ರಕ್ಷಣೆ ಮಾಡ್ತಾರೆ। ಕತೆ ತಬ್ ಬಚ್ಚೆ ಕೈಸೆ ಪೈದಾ ಹೋಂಗೆ। ಇಂಥ ಮಾತುಗಳಿಗೆ ಮನುಷ್ಯರು ಪತಿತರು ಪ್ರಶ್ನೆ ಮಾಡ್ತಾರೆ, ಹಾಗಾದ್ರಲ್ಲಿ ಮಕ್ಕಳೆಂಗ್ ಜನ್ಮ ತಗೊಳ್ತಾರೆ? ವಿಕಾರ ಇಲ್ಲ ಅಂತೀರಿ, ಕಾಮ ಇಲ್ಲ ಅಂತ ಹೇಳ್ತೀರಿ, ಅಲ್ಲೆಂಗ್ ಮಕ್ಕಳು ಜನ್ಮ ತಗೊಳ್ತಾರೆ? ಅದಕ್ಕೇನ್ ಹೇಳ್ತಾರೆ ಬಾಬಾ? ಅರೇ ಹೈ ಹಿ ನಿರ್ವಿಕಾರಿ। ಇದೆಂತ ಮಾತು ಹೇಳ್ತಿದ್ದೀರಿ ನೀವು? ಅವರ ಮಹಿಮೆನೇ ಇದೆ ನಿರ್ವಿಕಾರಿ, ಅಲ್ಲಿ ವಿಕಾರವೇ ಇರಲಿಲ್ಲ। बाबा तो विकार की बात कैसे हो सकती है? तुम समझ नहीं सकेंगे कि योग बल से बच्चे कैसे पैदा होंगे। ನೀವು ತಿಳ್ಕೊಳ್ಳಿಕ್ಕೂ ನಿಮ್ಮ ಇಮ್ಯಾಜಿನ್ಗೂ ಮೀರಿದ್ದದು ಜ್ಞಾನ। ಯೋಗದ ಬಲದಿಂದ ಅಲ್ಲಿ ಮಕ್ಕಳು ಜನ್ಮವನ್ನ ತೆಗೆದುಕೊಳ್ತಾರೆ। तुम आर्ग्यू करेंगे परंतु यह तो शास्त्रों की बातें है ना। ನೀವು ಆರ್ಗ್ಯೂ ಮಾಡ್ತೀರಿ, ಶಾಸ್ತ್ರದಲ್ಲೂ ಇದೆ ತಾನೆ। ಕುಂತಿಗೆ ಪಾಂಡವರು ಹೆಂಗ್ ಜನ್ಮ ತಗೊಂಡ್ರು? ವಿಕಾರದಿಂದ ಅಲ್ಲ। ಬೈಬಲ್ ನಲ್ಲಿ ಯೇಸು ಕ್ರಿಸ್ತ ಹೆಂಗ್ ಜನ್ಮ ತಗೊಂಡ ಅಲ್ವಾ? ಅಲ್ಲಿ ಕೂಡ ವಿಕಾರ ಇಲ್ಲ। ಬಾಬಾ ಹೇಳ್ತಾ ಇದ್ದಾರೆ ವಹೈ ಹಿ ಸಂಪೂರ್ಣ ನಿರ್ವಿಕಾರಿ ದುನಿಯಾ। ಈ ಸೃಷ್ಟಿಯಲ್ಲಿ ಇದು ಸಾಧ್ಯತೆ ಇದೆ। ಪವಿತ್ರ ಕುಮಾರಿಗೂ ಕೂಡ ಮಕ್ಕಳು ಜನ್ಮ ಆಗುವಂತ ಒಂದು ಕಾಲ ಸತ್ಯುಗದಲ್ಲಿ ಇತ್ತು, ಸ್ವರ್ಗದಲ್ಲಿತ್ತು। ಇದು ಇಮ್ಯಾಜಿನ್ಗೂ ಕಲ್ಪನೆಗೂ ಮೀರಿದು ಇದು ಜ್ಞಾನ। ಬಾಬಾ ಹೇಳ್ತಿದ್ರೆ ಆ ಜಗತ್ತೇ ಸಂಪೂರ್ಣ ನಿರ್ವಿಕಾರಿ ಜಗತ್ತು। ಯಹೇ ಇದು ವಿಕಾರಿ ಪ್ರಪಂಚ। ಮೈ ಜಾನ್ತಾ ಹೂಂ ಡ್ರಾಮಾ ಅನುಸಾರ ಮಾಯಾ ಫಿರ್ ತುಮ್ಕೋ ದುಃಖಿ ಕರೆಗಿ। ಬಾಬಾ ಹೇಳ್ತಾರೆ ನನಗೆ ಗೊತ್ತಿದೆ ಡ್ರಾಮಾನುಸಾರವಾಗಿ ಮಾಯೆ ಪುನಃ ದುಃಖಿಗಳನ್ನಾಗಿ ಮಾಡುತ್ತದೆ। ಮೈ ಕಲ್ಪ ಕಲ್ಪ ಅಪನಾ ಫರ್ಜ್ ಪಾಲನ್ ಕರ್ನೆ ಆತಾ। ನಾನು ಕಲ್ಪ ಕಲ್ಪನೋ ನನ್ನ ಕರ್ತವ್ಯವನ್ನು ನಿಭಾಯಿಸಲು ಬರುತ್ತೇನೆ ಅಂತಾರೆ ಬಾಬಾ। ಜಾನ್ತೆ ಕಲ್ ಪಹಲೆ ವಾಲೆ ಸಿಕ್ಕಿಲದೆ ಆಕರ್ ಅಪ್ನಾ ವರ್ಷ ಲೆಂಗೆ। ಬಾಬರ್ ಗೊತ್ತಿದೆ ಕಲ್ಪದ ಮೊದಲಿನ ಸಿಕ್ಕಿಲದೆ ಮಕ್ಕಳೇ ಬಂದು ಈ ಕಲ್ಪದಲ್ಲಿ ಕೂಡ ಆಸ್ತಿಯನ್ನ ತಗೊಳ್ತಾರೆ। आसार भी दिखाते हैं। ये वही महाभारत लड़ाई है। तुम्हें फिर से देवी देवता अथवा स्वर्ग का मालिक बनने का पुरुषार्थ करना है। ಬಾಬಾ ಇತರೆ ಭಕ್ತಿ ಮಾರ್ಗದಲ್ಲಿ ಬರಗಾಲದ ದೃಶ್ಯಗಳನ್ನು ಕೂಡ ತೋರಿಸ್ತಾರೆ, ಯುದ್ಧದ ದೃಶ್ಯವನ್ನು ಕೂಡ ತೋರಿಸ್ತಾರೆ। ಬಾಬಾ ಇತರೆ ಇದೇ ಆಗಿದೆ ಮಹಾಭಾರತದ ಯುದ್ಧ। तुम्हें फिर से देवी देवता अथवा स्वर्ग का मालिक बनने का पुरुषार्थ करना है। ನೀವು ಪುನಃ ದೇವಿ ದೇವತಾ ಅಥವಾ ಸ್ವರ್ಗದ ಮಾಲೀಕ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು। इसमें स्थूल लड़ाई की कोई बात नहीं है। ಇಲ್ಲಿ ಸ್ಥೂಲವಾಗಿ ಯುದ್ಧ ಇತ್ಯಾದಿಯ ಮಾತು ಇಲ್ಲ।
ಬಾಬಾ ಇತರೆ ನಾ ಅಸುರ और देवताओं की लड़ाई ही हुई है. ಅಸುರರ ದೇವತೆಗಳ ಯುದ್ಧ ಕೂಡ ಆಗಿಲ್ಲ. ಅಸುರರ ದೇವತೆಗಳ ಯುದ್ಧನೂ ಆಗಿಲ್ಲ, ಪಾಂಡವ ಕೌರವರದು ಯುದ್ಧ ಆಗೇ ಇಲ್ಲ ಅಂತಿದ್ದಾರೆ ಬಾಬಾ. ವಹ ತೋ ಮಾಯಾ ಹಿ ನಹಿ ಜೋ ಲಡಾಯೆ. ಬಾಬಾ ಇತರೆ ಸ್ವರ್ಗದಲ್ಲಿ ಮಾಯನೇ ಇಲ್ಲ ಯುದ್ಧ ಮಾಡೋದಕ್ಕೆ. ಅರ್ಧ ಕಲ್ಪ ಯಾವ ಯುದ್ಧನೂ ಇರುವುದಿಲ್ಲ, ಮತ್ತೇನಿರುವುದಿಲ್ಲ. ಅರ್ಧ ಕಲ್ಪ ಯಾವುದೇ ಯುದ್ಧನೂ ಇರುವುದಿಲ್ಲ, ಮತ್ತೇನಿರಲ್ಲ. ರೋಗಗಳು ಇರೋದಿಲ್ಲ, ಮತ್ತೇನಿರಲ್ಲ. ದುಃಖ ಅಶಾಂತಿ ಕೂಡ ಇರೋದಿಲ್ಲ. ಅರೆ ವಹಾ ತೋ ಸದಾ ಸುಖ ಬಹಾರ್ ಹಿ ಬಹಾರ್ ಆತಾ ಹೈ. ಅಲ್ಲಿ ಸದಾ ಸುಖ ಇರುತ್ತೆ. ಅಲ್ಲೇನಿರುತ್ತೆ? ಬಹಾರೇ ಬಹಾರ, ವಸಂತವೇ ವಸಂತ ಇರುತ್ತೆ. ಬಹಳ ಸುಂದರವಾದ ಪ್ರಕೃತಿ ವಾತಾವರಣ ಇರುತ್ತೆ. ಹಾಸ್ಪಿಟಲ್ ಹೋತಿ ನಹಿ. ಬಾಕಿ ಸ್ಕೂಲ್ ಮೇ ಪಡ್ನಾ ತೋ ಹೋತಾ ಹಿ ಹೈ. ಶಾಲೆ ಇರುತ್ತೆ, ಶಾಲೆಯಲ್ಲಿ ಓದ್ಬೇಕಾಗ್ತದೆ. ಆದ್ರೆ ಇವಾಗಿನ ಶಾಲೆ ನೆನ್ಸ್ಕೊಂಡ್ರು, ಅಯ್ಯೋ ಅಲ್ಲೂ ಸ್ಕೂಲ್ ಇದೆಯಾ ಅಂತ ಕೆಲವ್ರು ಅನ್ಕೊಳ್ತಾರೆ. ಆದ್ರೆ ಅಲ್ಲಿ ಇಲ್ಲಿ ಇಂಥ ಶಾಲೆ ಇರೋದಿಲ್ಲ. ಬಹಳ ಸುಖ ಇರ್ತದೆ ಶಾಲೆಯಲ್ಲೂ. ಅಬ್ ತುಮ್ ಹರೇಕ್ ಯಾಸೆ ವರ್ಷಾಲೆ ಜಾತೆ ಹೋ. ಅಲ್ಲಿ ಆಸ್ತಿಯನ್ನ ಎಲ್ಲರೂ ಇಲ್ಲೇ ತಗೊಂಡು ಹೋಗ್ತೀರಿ. ಮನುಷ್ಯ ಪಢಾಯಿ ಸೆ ಅಪನಾ ಪೈರ್ ಪರ್ ಖಡೆ ಹೋ ಜಾತೆ. ಮನುಷ್ಯರು ಈ ಶಿಕ್ಷಣದಿಂದಲೇ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ತಾರೆ. ಇಸ್ ಪರ್ ಕಹಾನಿ ಭಿ ಹೇ. ಕೊಯ್ನೆ ಪೂಛಾ ತುಮ್ ಕಿಸ್ಕಿ ಖಾತೆ ಹೋ. ಒಂದು ಕಥೆ ಕೂಡ ಇದೆ ತಾನೆ, ನೀನು ಯಾರದನ್ನ ತಿನ್ನುತ್ತಾ ಇದೀಯಾ? ಹೇಳಲಾಯ್ತೇನಂತ? ನಾನು ನನ್ನ ಭಾಗ್ಯವನ್ನ ಅನುಭವಿಸ್ತಾ ಇದ್ದೇನೆ, ನನ್ನ ಭಾಗ್ಯವನ್ನ ತಿನ್ನುತ್ತಾ ಇದ್ದೇನೆ. ಬಾಬಾ ಈ ತರದಾಗಿದೆ, ಹದ್ದಿನ ಅದೃಷ್ಟ. ಆದ್ರೆ ಇಲ್ಲಿದು ಬೇಹದ್ದಿನ ಅದೃಷ್ಟವನ್ನ ನೀವು ರೂಪಿಸ್ಕೊಳ್ತಾ ಇದ್ದೀರಿ. ಅಲ್ಲಿ ಶಾಲೆಯಲ್ಲಿ ಓದಿದ್ರೆ, ಚೆನ್ನಾಗಿ ಓದಿದ್ರೆ ಎಷ್ಟು ಭಾಗ್ಯ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಬೇಹದ್ದಿನ ಭಾಗ್ಯ. ನೀವ್ ಇಂಥ ಅದೃಷ್ಟವನ್ನ ರೂಪಿಸ್ಕೊಳ್ತಾ ಇದ್ದೀರಿ. 21 ಜನ್ಮ ನೀವು ರಾಜ್ಯ ಭಾಗ್ಯವನ್ನ ಭೋಗಿಸ್ತೀರಾ. ಇದು ಬೇಹದ್ದಿನ ಸುಖದ ಆಸ್ತಿಯಾಗಿದೆ. अब तुम बच्चे ಕಾಂಟ್ರಾಸ್ಟ್ को अच्छी ರೀತಿ जानते हो. ಭಾರತ್ ಕಿತನಾ ಸುಖಿ ಥಾ. ಈಗ ನೀವು ಸುಖ ದುಃಖದ ಕಾಂಟ್ರಾಸ್ಟ್ ಅನ್ನ, ಸ್ವರ್ಗ ನರಕದ ಕಾಂಟ್ರಾಸ್ಟ್ ಅನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಭಾರತ ಎಷ್ಟು ಸುಖಿಯಾಗಿತ್ತು. ಅಬ್ ಕ್ಯಾ ಹಾಲ್ ಹುವಾ ಹೈ. ಈಗ ನೋಡಿದ್ರೆ ಎಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ತಾನೆ. ಯಾರು ಕಲ್ಪದ ಮೊದಲು ರಾಜ್ಯ ಭಾಗ್ಯವನ್ನ ಪಡ್ಕೊಂಡಿದ್ರು, ಅವರೇ ಈ ಕಲ್ಪದಲ್ಲಿಯೂ ಕೂಡ ಪಡೆದುಕೊಳ್ಳುತ್ತಾ ಇದ್ದಾರೆ. ऐसे भी नहीं कि जो ड्रामा में होगा वो मिलेगा. ಓ ಹೌದಾ, ಕಲ್ಪದ ಹಿಂದಿನವರೇ ಪಡ್ಕೊಳ್ತಾರ ಅಂತ ಈ ಒಂದು ಮಾತನ್ನ ಕೇಳಿ ಹೀಗ್ ತಿಳ್ಕೊಬೇಡ್ರಿ, ಈ ರೀತಿ ಮೈಂಡ್ ಸೆಟ್ ಮಾಡ್ಕೊಳ್ಬೇಡ್ರಿ. ಹಂಗಂದ್ರೆ ಏನ್ ಡ್ರಾಮಾದಲ್ಲಿ ಇರುತ್ತೋ ಅದೇ ಆಗತ್ತೆ. ನನಗೂ ಕೂಡ ನನ್ನ ಅದೃಷ್ಟದಲ್ಲಿದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಇರಬಾರ್ದು. ಫಿರ್ತು ಭೂಕ ಮರು ಜಾಯಂಗೆ. ಹಾಗೆ ನೀವು ತಿಳ್ಕೊಂಡ್ರೆ ಉಪವಾಸ ಬೇಕಾಗುತ್ತದೆ. ಅದೃಷ್ಟದಲ್ಲಿದ್ರೆ ಊಟ ಮಾಡ್ತೀನಿ ಬಿಡು ಅಂತ ಆರಾಮ್ ಕೂತ್ಕೊಳ್ರಿ. ಅಡಿಗೆ ಮನೆಗೆ ಹೋಗ್ಬೇಡ್ರಿ. ಭಾಗ್ಯ ಇದ್ರೆ ಊಟ ಮಾಡ್ತೇನೆ ಅಂತ ಸುಮ್ನೆ ಕುತ್ಕೊಳ್ರಿ. ಊಟ ಮಾಡ್ತೀರಾ? ಹಸುವೆಯಿಂದ ಸಾಯ್ಬೇಕಾಗ್ತದೆ. ಹಾಗೆ ಪುರುಷಾರ್ಥನೂ ಕೂಡ ಭಾಗ್ಯದಲ್ಲಿದ್ರೆ ಆಗ್ತೀನಿ ಬಿಡು ಸ್ವರ್ಗದಲ್ಲಿ ಮಹಾರಾಜ ಅಂತ ಸುಮ್ನೆ ಕುತ್ಕೊಳ್ರಿ. ಅಲ್ವಾ? ಸಿಗೋದಿಲ್ಲ ಪದವಿ. ಬಾಬಾದಿಯ ಡ್ರಾಮಾ ಕ ರಾಜ ಪೂರಾ ಸಮಜ್ನ. ಇದು ನಾಟಕದ ರಹಸ್ಯ. ಇದನ್ನ ನಾವು ಚೆನ್ನಾಗಿ ಪೂರ್ಣ ತಿಳ್ಕೊಳ್ಬೇಕಾಗಿದೆ. ಶಾಸ್ತ್ರ ಮೇ ಕೋಯಿನೆ ಕಿತನೆ ಆಯು ಕೋಯಿನೆ ಕಿತನೆ ಲಿಖ ದಿ ಹೈ. ಶಾಸ್ತ್ರಗಳಲ್ಲಿ ಈ ಸೃಷ್ಟಿ ಚಕ್ರದ ನಾಟಕದ ಅವಧಿಯನ್ನ ಒಬ್ಬೊಬ್ಬರು ಒಂದೊಂದು ಸಂಖ್ಯೆನ ತಿಳಿಸಿದ್ದಾರೆ. ಅನೇಕ ಮತಾಂತರ ಹೇ. ಹೀಗೆ ಅನೇಕ ಮತಾಂತರಗಳು ಇದ್ದಾವೆ. ಶಾಸ್ತ್ರಗಳಲ್ಲೂ ಕೂಡ ಭೇದ ಭಾವಗಳಿದ್ದಾವೆ. ಒಬ್ಬೊಬ್ಬರು ಒಂದೊಂದು ಹೇಳಿದ್ದಾರೆ. कोई फिर कहते हम तो सदा सुखी हैं ही. ಅರೆ ತುಮ್ ಕಬಿ ಬಿಮಾರ್ ನಹಿ ಹೋತೆ ಹೋ. ಕೆಲವ್ರು ಹೇಳ್ತಾರೆ, ನಾವು ಬಹಳ ಸುಖದಲ್ಲಿದ್ದೀವಿ, ನಾವೇ ಸ್ವರ್ಗದಲ್ಲಿದ್ದೀವಿ ಅಂತ. ಅದಕ್ಕೆ ಬಾಬಾ ಕೇಳ್ತಾರೆ, ಸ್ವರ್ಗಕ್ಕೆ ಈ ಪ್ರಪಂಚದ ಯಾರು ಇರ್ಲಿಕ್ಕೆ ಸ್ವರ್ಗದಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಪ್ರಶ್ನೆ ಕೇಳ್ರಿ, ರೋಗ ಬರಲ್ಲೇ ನಿಮ್ಗೆ? ವರ್ಷಕ್ಕೊಮ್ಮೆ ಜ್ವರ ಬರಲ್ವಾ? ವಾತಾವರಣ ಹೆಚ್ಚು ಕಡಿಮೆ ಆದಾಗ ಹೆಚ್ಚು ಕಡಿಮೆ ಆಗಲ್ವಾ? ನಿಮ್ಮ ಮನೆಯಲ್ಲಿ ಯಾರಿಗೂ ಕಾಯಿಲೆ ಇತ್ಯಾದಿ ಅದು ಇದು ಬಂದಿಲ್ಲೇನು? वो तो कहते हैं ना, रोग आदि तो शरीर को होता है, आत्मा निर्लेप है. ಅವ್ರು ಹೇಳ್ತಾರೆ, ಕಾಯಿಲೆ ಬರೋದು ಶರೀರಕ್ಕೆ, ಆತ್ಮಕ್ಕೆ ಏನೋ ಅಂಟೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅರೇ ಚೋಟ್ ಆದಿ ಲಗ್ತಿ ತೋ ದುಃಖ ಆತ್ಮಕ ಹೋತಾ ಹೇ. ಶರೀರಕ್ಕೆ ಕಾಯಿಲೆ ಬಂದಿರ್ಬೋದು, ಆದ್ರೆ ದುಃಖ ಭೋಗ್ಸೋದು ಯಾರು?
ಆತ್ಮನೇ ತಾನೇ. ಹಾಗಾದ್ರೆ ಆ ಪೆಟ್ಟು ತಿನ್ನುವಂತ ಆ ಸಂಸ್ಕಾರ ಅಥವಾ ಪಾತ್ರ ಆತ್ಮಕ್ಕೆ ಅಂಟಿಕೊಂಡಿರುತ್ತೆ ತಾನೆ. ಬಾಬಾ ಇದ್ರೆ ಇದು ಬಹಳ ತಿಳ್ಕೊಡುವಂತ ಮಾತಾಗಿದೆ. ಇದು ಶಾಲೆ ಆಗಿದೆ. ನಮಗೊಬ್ಬರೇ ಟೀಚರ್ ಓದಿಸ್ತಾ ಇದ್ದಾರೆ, ಈ ನಾಲೆಜ್ ಒಂದೇ ಆಗಿದೆ. ನಮ್ಮೆಲ್ಲರ ಏಮ್ ಆಬ್ಜೆಕ್ಟ್ ಕೂಡ ಒಂದೇ ಆಗಿದೆ, ನರನಿಂದ ನಾರಾಯಣ ಆಗೋದು. ಯಾರು ನಾಪಾಸ್ ಆಗ್ತಾರೆ ಅವರು, ನಮ್ಮ ಉದ್ದೇಶ ನಾರಾಯಣ ಆಗೋದು. ಫೇಲ್ ಆಗ್ಬಿಟ್ರೆ ಅವ್ರು ಚಂದ್ರವಂಶದಲ್ಲಿ ಹೋಗ್ತಾರೆ, ರಾಮ ಆಗ್ಬಿಡ್ತಾರೆ. ನಾರಾಯಣ ಆಗ್ಲಿಕ್ಕೆ ಬಂದವರು ರಾಮ ಆಗ್ಬಿಡ್ತಾರೆ. ಬಾಬಾ ಇದ್ರೆ ಯಾವಾಗ ದೇವತೆಗಳಿದ್ರು ಅವಾಗ ಕ್ಷತ್ರಿಯರಿರ್ಲಿಲ್ಲ, ಯಾವಾಗ ಕ್ಷತ್ರಿಯರಿದ್ರು ಅವಾಗ ವೈಶ್ಯರಿರ್ಲಿಲ್ಲ, ಯಾವಾಗ ವೈಶ್ಯರಿದ್ರು ಅವಾಗ ಶೂದ್ರರಿರ್ಲಿಲ್ಲ. ಇವೆಲ್ಲ ಮಾತು ತಿಳ್ಕೊಳ್ಳುವಂತದ್ದಾಗಿದೆ. ಮಾತಿರ್ಗಂತೂ ಬಹಳ ಸಹಜ ಇದೆ ಅಲ್ವಾ. ಭಕ್ತಿ ಮಾರ್ಗದ ಪುಸ್ತಕ ಓದಿದ್ರೆ ಎಲ್ಲಾ ಮಾತಿರ್ಗೂ ಅರ್ಥ ಆಗಲ್ಲ. ಆದ್ರೆ ಈ ಜ್ಞಾನ ಎಷ್ಟು ಸಹಜ ಇದೆ, ಯಾರಾದ್ರೂ ಅರ್ಥ ಮಾಡ್ಕೊಳ್ತಾರೆ. ಮತ್ತು ಪರೀಕ್ಷೆ ಕೂಡ ಒಂದೇ ಆಗಿದೆ. ऐसे भी मत समझो कि देरी से आने वाले कैसे पढ़ेंगे लेकिन अभी तो नए दिखे जा रहे. ಹೀಗೂ ತಿಳ್ಕೊಬೇಡ್ರಿ, ಹೊಸಬರೆಲ್ಲ ಏನ್ ತಿಳ್ಕೊಳ್ತಾರೆ ನಾ ಇದನ್ನ ನಾವ್ ಇಷ್ಟು ವರ್ಷ ಬಂದ್ರೆ ಅರ್ಥ ಆಗಿಲ್ಲ. ಇನ್ನೂ ಕೆಲವ್ ಹಂಗೆ ಅನ್ಸುತ್ತೆ. ಇನ್ನು ಹೊಸತಾಗಿ ಬಂದವರು ಪಾಲನೆ ಪಡಿ 7 days ಕೋರ್ಸ್ ತಗೊಂಡು ಅವ್ರು ಮತ್ತೆ 3-4 ತಿಂಗಳ ಮುರಳಿ ಓದಿ ಬಾಬನ್ ಮೇಲೆ ನಿಶ್ಚಯ ಬಂದು ಯಾವಾಗಪ್ಪ ಪುರುಷಾರ್ಥ ಮಾಡ್ತಾರೆ ಅಂತ ನಮಗ ಅನಿಸ್ತಿರುತ್ತೆ ಕೆಲವೊಂದ್ಸಲ. ನೋಡಿ ಬಾಬಾ ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. ನೀವ್ ಹಂಗ ಅನ್ಕೋಬೇಡ್ರಿ. ಲೇಟ್ ಆಗಿ ಬರೋರು ಕೂಡ ತೀಖೆ ಜಾ ರಹೆ ಹೇ. 7 ದಿನದಲ್ಲಿ ಅವ್ರು ಎಲ್ಲ ಅರ್ಥ ಆಗಿ 8ನೇ ದಿನಾನೇ ಶುರು ಮಾಡ್ಬಿಡ್ತಾರ ಅವ್ರ ಪುರುಷಾರ್ಥ. ಹಳಬರಿಗಿಂತಲೂ ಸ್ಪೀಡ್ ಹೋಗ್ಬಿಡ್ತಾರ. ಹಂಗ ಮುಂದಾಗते प्रैक्टिकल में है। बाकी माया रावण का कोई रूप नहीं है, कहेंगे इनमें काम का भूत है। बाकी रावण का कोई भूत व शरीर तो है नहीं. ಮನುಷ್ಯರ ಆತ್ಮನಲ್ಲಿನೇ ಕಾಮದ ಭೂತ ಇತ್ಯಾದಿ ವಿಕಾರಗಳ ಭೂತ ಇರುತ್ತೆ ಹೊರತಾಗಿ ರಾವಣನಂತೂ ಏನೋ ವಿಶೇಷ ಒಬ್ಬ ಭೂತ ಅಥವಾ ಶರೀರಧಾರಿ ಅಲ್ಲ. ಬಾಬಾ ಇದ್ರೆ ಎಲ್ಲಾ ಮಾತುಗಳ ಸಾಕ್ರೆ. ಬಾಬನ ಇಡೀ ಜ್ಞಾನದ ಸಾರ ಏನು, ಮನ್ಮನಾಭವ, ತಂದೆನ ನೆನಪು ಮಾಡೋದು. ಕತೆ ಮುಚ್ಚೆ ಯಾದ್ ಕರೋತು ಇಸ್ ಯೋಗ ಅಗ್ನಿ ಸೆ ವಿಕರ್ಮ ವಿನಾಶ ಹೋಗಿ. ತಂದೆ ಹೇಳ್ತಾರೆ, ಮಕ್ಕಳೇ ಯೋಗದ ಅಗ್ನಿಯಿಂದ ವಿಕರ್ಮ ವಿನಾಶ ಆಗುತ್ತೆ. ಬಾಬಾ ಗೈಡ್ ಆಗಿ ಬರ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ನಿಮ್ಮ ಸಮ್ಮುಖದಲ್ಲಿ ಬಂದು ನೀವು ಮಕ್ಕಳಿಗೆ ಓದಿಸ್ತಾ ಇದ್ದೇನೆ. ಕಲ್ಪ ಕಲ್ಪನೂ ಕೂಡ ನನ್ನ ಕರ್ತವ್ಯವನ್ನ ನಾನು ನಿಭಾಯಿಸ್ತೇನೆ. ಪಾಲೌಕಿಕ ತಂದೆ ಹೇಳ್ತಾರೆ, ಮಕ್ಕಳೇ ನನ್ನ ಕರ್ತವ್ಯ ನಿಭಾಯಿಸಲು ನಾನು ಬರುತ್ತೇನೆ. ನನ್ನ ಕರ್ತವ್ಯ ಆಗಿದೆ ಮಕ್ಕಳಿಗೆ ಸಹಯೋಗ ಮಾಡೋದು. ಬಚ್ಚೋಂಕಿ ಮದದ ಸೇ. ಮತ್ತು ನನ್ನ ಕರ್ತವ್ಯವನ್ನ ನಾನು ನನ್ನ ಮಕ್ಕಳ ಸಹಯೋಗದಿಂದ, ಅಂದ್ರೆ ನಾವೆಲ್ಲ ಮಕ್ಕಳ ಸಹಾಯದಿಂದ ಬಾಬಾ ತನ್ನ ಕರ್ತವ್ಯವನ್ನ ನಿಭಾಯಿಸ್ತಾರೆ. ರಾಮ ತಾನೊಬ್ಬನೇ ಸೀತೆನ ಕರ್ಕೊಂಡ್ ಬರ್ಬೋದಿತ್ತು, ಆದ್ರೆ ಕೋತಿ ಸೈನ್ಯ ಕಟ್ಟಿ ಸೀತೆನ ಕರ್ಕೊಂಬಂದ. ಹಂಗೆ ಅದು ಎಲ್ಲ ಇಡೀ ಜ್ಞಾನದ ಇಡೀ ಸೃಷ್ಟಿ ನಾಟಕದ ಸಾರ. ಯಾವುದೇ ಕಥೆಗೆ ಆಧಾರ ಯಾವುದು, ಸೃಷ್ಟಿ ನಾಟಕ ಅಂತ ಹೇಳ್ತಾರಲ್ಲ ಬಾಬಾ. ಹಂಗೆ ನಮ್ಮೆಲ್ಲರ ಸಹಯೋಗದಿಂದ ಬಾಬಾ ಈ ಜಗತ್ತಿನ ಎಲ್ಲ ಆತ್ಮರೂಪಿ ಸೀತೆಯರ ಬಂಧನದಿಂದ ಮುಕ್ತ ಮಾಡ್ತಾರೆ. ಒಬ್ಬ ಕೃಷ್ಣ ಸಾಕಾಗಿತ್ತು ಕೌರವರಿಗೆ ಶಿಕ್ಷೆ ಕೊಡ್ಲಿಕ್ಕೆ, ಇಲ್ಲ, ಪಾಂಡವರ ಸಹಯೋಗವನ್ನ ಅವನು ತಗೊಂಡ ಅಲ್ವಾ. ಹೀಗೆ ಎಲ್ಲಾ ಕಥೆಗೂ ಆಧಾರ ಇದೆ ಜ್ಞಾನನೇ. ಬಾಬಾ ಹೇಳ್ತಾ ಇದ್ದಾರೆ, ಮದದ ತೆಂಗಿ ತಪ್ತು ತುಮ್ ಪದ ಪಾಯಂಗೆ. ಯಾಕೆ ಮಕ್ಕಳ ಸಹಯೋಗ ತಗೊಳ್ತಾನೆ, ನೀವು ಸಹಯೋಗ ಕೊಟ್ರೆ ನೀವು ಪದವಿಯನ್ನ ಪಡೆದುಕೊಳ್ತೀರಿ. ಬಾಬಾ ಇದ್ರೆ ಮೇ ಕಿತನಾ ಬಡ ಬಾಪು ಹೂ, ನಾನು ಎಷ್ಟು ದೊಡ್ಡ ತಂದೆ ಆಗಿದ್ದೇನೆ, ಎಷ್ಟು ದೊಡ್ಡ ಯಜ್ಞವನ್ನ ರಚನೆ ಮಾಡಿದ್ದೇನೆ. ಬ್ರಹ್ಮನ ಮುಖ ವಂಶಾವಳಿ, ನೀವೆಲ್ಲ ಬ್ರಾಹ್ಮಣಿಯರು ಸಹೋದರ ಸಹೋದರಿಯರಾಗಿದ್ದೀರಿ. ಯಾವಾಗ ಸಹೋದರ ಸಹೋದರಿ ಆಗ್ತೀರಿ ಅವಾಗ ಈ ಪುರುಷ ಸ್ತ್ರೀ ಎನ್ನುವಂತ ದೃಷ್ಟಿ ಬದಲಾಗ್ಬಿಡುತ್ತೆ. ತಂದೆ ಹೇಳ್ತಾರೆ, ಈ ಬ್ರಾಹ್ಮಣ ಕುಲವನ್ನ ಎಂದೂ ಕಳಂಕಿತ ಮಾಡ್ಲಿಕ್ಕೆ ಹೋಗ್ಬೇಡಿ. ಪವಿತ್ರ ಆಗುವಂತ ಯುಕ್ತಿಗಳು ಕೂಡ ಇವೆ. ಮನುಷ್ಯ ಹೇಳ್ತಾರೆ ಅದ್ ಹೆಂಗ್ ಸಾಧ್ಯ, ಮನುಷ್ಯ ಹೇಳ್ತಾರೆ ಪವಿತ್ರತೆ ಅದ್ ಹೆಂಗ್ ಸಾಧ್ಯ, ಏಸೆ ಹೋ ನಹೀ ಸಕ್ತಾ. ಪತಿ ಪತ್ನಿ ಜೊತೆಗಿದ್ದು ಪವಿತ್ರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೇನ್ ಹೇಳ್ತಾರ ಅವ್ರು, ಆಗ ಅವ್ರ ಕಪೋಸ್ ಹತ್ತಿ ಮತ್ತು ಬೆಂಕಿ ಜೊತೆಗಿದ್ದಂಗೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಬಾಬಾ ಕತೆ ಬೀಚ್ ಮೇ. ಆದ್ರೆ ತಂದೆ ಹೇಳ್ತಾರೆ, ಹತ್ತಿ ಮತ್ತು ಬೆಂಕಿಯ ಮಧ್ಯದಲ್ಲಿ ಏನಿದೆ, ತಲ್ವಾರ್, ಜ್ಞಾನದ ಖಡ್ಗ ಇರೋದ್ರಿಂದ ಎಂದು ಬೆಂಕಿ ಹತ್ಲಿಕ್ಕೆ ಸಾಧ್ಯವೇ ಇಲ್ಲ. ಪರಂತು ಜಬ್ಕಿ ದೋನೋ ಮನ್ಮನಾಭ ರಹೇ,
ಆದ್ರೆ ಇಬ್ರು ಏನಿರ್ಬೇಕು, ಪತಿ ಪತ್ನಿ ಇಬ್ರು ಮನ್ಮನಾಭ ಇರ್ಬೇಕು. ತಂದೆನ ನೆನ್ಪು ಮಾಡ್ಬೇಕು, ಅವಾಗ ಬೆಂಕಿ ಹತ್ಲಿಕ್ಕೆ, ಕಾಮ ವಿಕಾರ ಹತ್ಲಿಕ್ಕೆ ಸಾಧ್ಯ ಇಲ್ಲ. ಶಿವ ಬಾಬಾ ಕೋ ಯಾದ್ ಕರ್ತೆ ರಹೆ, ಶಿವ ಬಾಬಾನ ನೆನ್ಪು ಮಾಡ್ರಿ. ತಮ್ಮನ ಬ್ರಾಹ್ಮಣ, ನಾನು ಬ್ರಾಹ್ಮಣ ಅಂತ ತಿಳ್ಕೊಳ್ಳಿ ಅಲ್ವಾ. ಇವೆಲ್ಲಾ ಪಾಲನೆಯಿಂದ, ಧಾರಣೆಯಿಂದ ನಾವು ಪವಿತ್ರ ಇರ್ಲಿಕ್ಕೆ ಸಾಧ್ಯ. ಆದ್ರೆ ಮನುಷ್ಯ ತಿಳ್ಕೊಂಡಿದ್ದಾರೆ ಇದು ಅಸಂಭವ. ಮನುಷ್ಯ तो इन बातों को नहीं समझने के ಕಾರಣ ಹಂಗಾಮ ಮಚಾತೆ. ಮನುಷ್ಯರಿಗೆ ಇದೆಲ್ಲ ಗೊತ್ತಿಲ್ಲ, ಇಬ್ಬರ ಮಧ್ಯದಲ್ಲಿ ಏನಿದೆ ಇಲ್ಲಿ ಅಂತ. ಅದಕ್ಕೆ ಅವರು ಗಲಾಟೆ ಮಾಡ್ತಾರೆ, ಇದನ್ನ ಒಪ್ಪೋದಿಲ್ಲ. ಗಾಲಿ ಆವಿ ಖಾನಿ ಪಡ್ತಿ ಹೇ, ಇಂತ ಒಂದು ಏನೋ ಇನ್ನೊಬ್ಬರ ಗಾಲಿಯನ್ನ, ನಿಂದನೆಗಳನ್ನು ಕೂಡ ಅನುಭವಿಸ್ಬೇಕಾಗತ್ತ ಒಂದೊಂದ್ಸಲ. ಸುಳ್ಳು ಹೇಳ್ತಾರೆ, ಇದು ಅಸಾಧ್ಯ ಅಂತಾನು ಹೇಳ್ಬಿಡ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣನಿಗೆ ಯಾರು ಬೈಯಲು, ನಿಂದನೆ ಮಾಡಲು ಸಾಧ್ಯ ಇಲ್ಲ. श्री कृष्ण ऐसे आ जाए तो विलायत आदि से एकदम एरोप्लेन में भाग आए. ಶ್ರೀ ಕೃಷ್ಣ ಏನಾದ್ರೂ ಇಲ್ಲಿ ಬಂದ್ರೆ ಸಾಕಾರ ಸಹಿತವಾಗಿ ತನ್ನ ಶರೀರಧಾರಿಯಾಗಿ ಬಂದ್ರೆ, ಈ ಪ್ರಪಂಚದ ಈ ವಿದೇಶಿಗಳು ಕೂಡ ಎಲ್ಲರೂ ಏರೋಪ್ಲೇನ್ ನಲ್ಲಿ ಓಡೋಡಿ ಬಂದ್ಬಿಡ್ತಾರೆ. ರಶ್ ಆಗ್ಬಿಡುತ್ತೆ. ಭಾರತ್ ಮೇ ಪತಾ ನಹಿ ಕ್ಯಾ ಹೋ ಜಾಯ್. ವಿಚಾರ ಮಾಡ್ರಿ, ಇಮ್ಯಾಜಿನ್ ಮಾಡ್ಕೊಳ್ರಿ, ಹೇಗಿರ್ಬೋದು ಭಾರತದಲ್ಲಿ ಅಂತೂ ಗೊತ್ತಿಲ್ಲ ಅದೇನಾಗತ್ತೋ. ಇಡೀ ಜಗತ್ನವರೆಲ್ಲ ಭಾರತಕ್ಕೆ ಓಡ್ ಬಂದ್ಬಿಡ್ತಾರೆ. ಅಚ್ಚ ಆಜ ಭೋಗ ಹೇ. ಈ ದಿನ ಬಾಬಾ ಮುರಳಿ ನುಡಿಸುವಾಗ ಭೋಗ ಇಡೋದಿತ್ತು. ಯಹ ಹೇ ಪಿಯರ್ ಘರ್ ಅವ್ರ ವಹ ಹೇ ಸಸುರ್ ಘರ್. ಇದು ತಂದೆ ಮನೆ, ಅದು ಅತ್ತೆ ಮನೆ. ಸಂಗಮ್ ಪರ್ ಮುಲಾಕಾತ್ ಹೋತಾ ಹೈ. ಸಂಗಮ ಯುಗದಲ್ಲಿ ನಮ್ಮಿಬ್ಬರ ಮುಲಾಕಾತ್, ನಮ್ಮಿಬ್ಬರ ಭೇಟಿ ಆಗುತ್ತೆ. ಕೊಯ್ ಕೊಯ್ ಇನ್ಕೋ ಜಾದೂ ಸಮಜ್ತೆ ಹೇ. ಕೆಲವರು ಇದಕ್ಕೆ ಏನಂತ ಹೇಳ್ತಾರೆ, ಜಾದೂ ಅಲ್ವಾ. ಏನೆಲ್ಲ ಸ್ವರ್ಗದ ಆತ್ಮಗಳೆಲ್ಲ ಕಾಣ್ತಾರೆ. ಸ್ವರ್ಗವೇನು ದೇಹ ಬಿಟ್ಟು ಹೋಗಿರುವಂತ ಆತ್ಮಗಳು, ಏನು ಪರಿಷ್ಠ ಅಥವಾ ದಾದಿರಿದ್ದಾರೆ, ಸಂಪನ್ನಾದವರು, ಅವರೆಲ್ಲ ಸಾಕ್ಷಾತ್ಕಾರದವರು, ಅವರನ್ನು ನೋಡ್ತಾರೆ. ಸ್ವರ್ಗದ ದೇವಿ ದೇವತೆಗಳನ್ನೆಲ್ಲ ನೋಡ್ತಾರೆ. ಯೋಗ ಮಾಡಿದ್ರೆ ಸಾಕು, ಭೋಗ ಕೆಟ್ರೆ ಸಾಕು, ಎಲ್ಲರೂ ಟ್ರಾನ್ಸಿಗೆ ಹೋಗ್ಬಿಡ್ತಿದ್ರು, ಸ್ವರ್ಗ ನೋಡ್ತಿದ್ರು. ಜನ ತಿಳ್ಕೊಳ್ತಿದ್ರು ಇಲ್ಲೇನೋ ಜಾದೂ ಮಾಡ್ತಾರೆ. ನಾವಷ್ಟು ಭಕ್ತಿ ಮಾಡಿ ದೇವಸ್ಥಾನಕ್ ಹೋದ್ರು ನಮ್ಗೆ ಇವೆಲ್ಲ ಕಂಡಿಲ್ಲ, ಇಲ್ಲಿ ಬಂದ್ರೆ ಯಾಕೆ ಕಾಣುತ್ತೆ, ಇಲ್ಲೇನೋ ಜಾದೂ ಮಾಡ್ತಾರೆ ಅಂತ ಅವರು ತಿಳ್ಕೊಳ್ತಿದ್ರು. ಬಾಬಾನೇ ಸಮझाया कि यह साक्षात्कार क्या है. ಬಾಬಾ ಮಕ್ಕಳಿಗೆ ಸಾಕ್ಷಾತ್ಕಾರ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ. ಭಕ್ತಿ ಮಾರ್ಗ ಮೇ ಕೈಸೆ ಸಾಕ್ಷಾತ್ಕಾರ ಹೋತೆ ಉನ್ಮೇ ಸಂಶಯ ಬುದ್ಧಿ ನಹಿ ಹೋನಾ ಹೇ. ಭಕ್ತಿ ಮಾರ್ಗದಲ್ಲಿ ಕೂಡ ಸಾಕ್ಷಾತ್ಕಾರ ಆಗುತ್ತೆ ತಾನೆ, ಇದರಲ್ಲಿ ಸಂಶಯ ಬುದ್ಧಿ ಆಗಬಾರ್ದು. ಇದು ಒಂದು ಪದ್ಧತಿ, ಸಂಗಮಯುಗದ ಪದ್ಧತಿ. ಯಾವುದು? ಸಾಕ್ಷಾತ್ಕಾರ. ಯಾವ ರೀತಿ ಭಕ್ತಿ ಮಾರ್ಗದಲ್ಲಿ ಕೆಲವು ಪದ್ಧತಿಗಳಿರ್ತವೆ, ಹಾಗೆ ಜ್ಞಾನ ಮಾರ್ಗದಲ್ಲೂ ಕೆಲವು ಪದ್ಧತಿಗಳಿದ್ದಾವೆ. ಇಲ್ಲಿ ಸಾಕ್ಷಾತ್ಕಾರ ಒಂದು ಪದ್ಧತಿ ಆಗಿದೆ. ಶಿವ ಬಾಬಾ ಕ ಭಂಡಾರ ಹೇ ತೋ ಉನ್ಕೋ ಯಾದ್ ಕರ್ ಭೋಗ ಲಗಾನಾ ಚಾಹಿಯೇ. ಶಿವ ಬಾಬಾರವರ ಭಂಡಾರದಿಂದ ತಯಾರು ಮಾಡಿರುವಂತ ಪ್ರಸಾದವನ್ನ ಅವಶ್ಯವಾಗಿ ಏನ್ ಮಾಡ್ಬೇಕಾಗತ್ತೆ, ಭೋಗವನ್ನ ಇಡ್ಬೇಕಾಗತ್ತೆ, ನೈವೇದ್ಯ ಇಡ್ಬೇಕಾಗತ್ತೆ. ಇದು ಇಲ್ಲಿಯ ಪದ್ಧತಿ ಆಗಿದೆ. ಭೋಗ ಯಾಕೆ ಇಡ್ತಾರೆ? ಬಾಬಾ ಏನ್ ತಿನ್ನೋದಿಲ್ಲಲ್ಲ, ಅಭೋಕ್ತ ಆಗಿದಾರಲ್ಲ ಅನ್ನೋದಲ್ಲ. ಇದು ತಯಾರು ಮಾಡಿರೋದು ಯಾವ್ದ್ರಿಂದ? ಭಂಡಾರದಿಂದ. ಪವಿತ್ರವಾದ ಭಂಡಾರ, ಭಗವಂತನ ಭಂಡಾರ. ಎಲ್ಲರೂ ಬಾಬಾರವ್ರಿಗೆ ಅಂತ ಸೇವೆ ಮಾಡಿದ ಮನೆದು ನೀವು ಪ್ರಸಾದ ಅಂತ ಊಟ ಮಾಡ್ತೀರಿ, ಆದ್ರೆ ಇಲ್ಲಿ ಹಾಕಿದ್ದು ಯಾರೋ ಬಾಬಾನ್ ಸೇವೆ ಅಂತ ಹಾಕಿರ್ತಾರಲ್ಲ, ಅದ್ರ ಮಹತ್ವ ಜಾಸ್ತಿ ಇರುತ್ತೆ. ನಮ್ಮನೇಲೂ ಪ್ರಸಾದ, ನಮ್ಮನೇಲಿ ನಾವು ಊಟ ಮಾಡ್ತೀವಿ, ಅದು ಪ್ರಸಾದ ಆಗತ್ತೆ ಅಂತ ಕೆಲವರು ವಾದ ಮಾಡ್ತಾರೆ. ಹಾಗಲ್ಲ, ಅದು ನಿಮ್ಗೆ ಗೊತ್ತಿರುತ್ತೆ, ನಾನ್ ಸಂಪಾದನೆ ಮಾಡಿದ್ ನಾನ್ ತಿಂತಿರ್ತೀನಿ ಅಂತ ಒಳಗೆ. ಆದ್ರೆ ಇಲ್ಲಿ ಈ ಬಾಕ್ಸ್ ಅಲ್ಲಿ ಯಾರು ಹಾಕಿದ ನಿಮ್ಗೇನ್ ಗೊತ್ತಿರುತ್ತೆ ಅಲ್ವಾ? ಅದು ಭಂಡಾರ ಆಗತ್ತೆ. ಭಗವಂತನ ಭಂಡಾರದಲ್ಲಿ ಬಿದ್ದಿರುವಂತ, ಅದರಿಂದ ತಯಾರಾಗಿರುವಂತ ಪ್ರಸಾದವನ್ನ ನಾವಿಲ್ಲಿ ಅವಶ್ಯವಾಗಿ ನೈವೇದ್ಯಕ್ಕೆ ಇಡ್ಬೇಕಾಗತ್ತೆ. ಯಾಕಂದ್ರೆ ಭಗವಂತನದ್ದು, ಬಂದು ತಾನೆ ಬಾಬನಿಗೆ ಅರ್ಪಿಸಿ ನಾವು ತಿನ್ಬೇಕಾಗತ್ತೆ. ಯೋಗ ಮೇ ರಹನಾ ತೋ ಅಚ್ಚಾ ಹಿ ಹೈ. ಯೋಗದಲ್ಲಿದ್ದು ನಾವು ಅಡಿಗೆ ತಯಾರು ಮಾಡೋದು, ಯೋಗದಲ್ಲಿದ್ದು ಊಟ ಮಾಡೋದು, ಅದು ಒಳ್ಳೇದು ತಾನೆ. ಬಾಬಾಕಿ ಯಾದರ ಹೇಗೆ, ಇದರಿಂದ ಬಾಬಾ ನೆನ್ಪಿರ್ತಾರೆ ತಾನೆ, ನಮ್ ನೆನ್ಪಿರುತ್ತೆ ತಾನೆ, ಇದು ಬಾಬಾ ಅವ್ರ ಭಂಡಾರ ಅಂತ ನೆನ್ಪಿರುತ್ತೆ ತಾನೆ. ಅದು ಊಟ ಮಾಡೋದಂದ್ರೆ ಅದು ಬರೀ ಊಟ ಮಾಡೋದಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ. ನಾವೇನು ಊಟ ಮಾಡ್ತೇವೆ ಅದು ನಮ್ಮ ಸಂಸ್ಕಾರ ಆಗತ್ತೆ. ಅದು ಒಂದು ಒಳ್ಳೆ ಒಂದು ಪ್ರಕ್ರಿಯೆ ಊಟ ಮಾಡೋದು. ಅದಕ್ಕೆ ಇದೇನು ಬಾಬಾ ಊಟ ಮಾಡ್ತಾರ, ಇದೇನಿದು ಭಕ್ತಿ ಮಾರ್ಗದವ್ರಂಗ ಆಯ್ತಲ್ಲ. ಭೋಗಕ್ಕಿಡೋದು, ನೈವೇದ್ಯ ಇಡೋದು,
ಭಗವಂತ ಊಟ ಮಾಡೋದಿಲ್ಲ ಏನಿಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಅಂತವ್ರಿಗೆ ಬಾಬಾ ಹೇಳ್ತಾರೆ, ಇದು ಯೋಗ ಮಾಡುವ ಯುಕ್ತಿ ಅಲ್ವಾ? ಯೋಗ ಆಗ್ತದೆ ತಾನೆ. ಬಾಬಾವರ ನೆನಪಲ್ಲಿ ನಾವು ನೈವೇದ್ಯ ಇಡೋದ್ರಿಂದ ಆಹಾರ ಪವಿತ್ರ ಆಗ್ಬಿಡುತ್ತೆ ತಾನೆ. ಈ ಪದ್ಧತಿ ಇದು ಸಂಗಮ ಯುಗದ ಪದ್ಧತಿ ಆಗಿದೆ. ಪ್ರತಿದಿನ ಏನ್ ಅಡುಗೆ ಮಾಡ್ತೀರಿ ಅದನ್ನ ನೈವೇದ್ಯಕ್ಕೆ ಇಡೋದು, ಬಾಬಾ ನೆನಪಿನಲ್ಲಿ ನಾವು ಊಟ ಮಾಡೋದು, ಇದು ಸಂಗಮ ಯುಗದ ಪದ್ಧತಿ ಆಗಿದೆ. ಅಚ್ಚಾ, मीठे मीठे सिकिल थे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। ಧಾರಣೆಗಾಗಿ ಮುಖ್ಯ ಸಾರ. ಸ್ವಯಂ ಅನ್ನು ಬ್ರಹ್ಮ ಮುಖ ವಂಶಾವಳಿ ಎಂದು ತಿಳಿದು ಪಕ್ಕಾ ಪವಿತ್ರ ಬ್ರಾಹ್ಮಣ ಆಗಬೇಕು. ಪಕ್ಕಾ ಪವಿತ್ರ ಬ್ರಾಹ್ಮಣ ಆಗಬೇಕು. ಎಂದಿಗೂ ತಮ್ಮ ಈ ಬ್ರಾಹ್ಮಣ ಕುಲವನ್ನು ಕಳಂಕಿತ ಮಾಡಬಾರದು. ಎಂದಿಗೂ ತಮ್ಮ ಈ ಬ್ರಾಹ್ಮಣ ಕುಲವನ್ನು ಕಳಂಕಿತ ಮಾಡಬಾರದು. ಎರಡನೇ ಪಾಯಿಂಟ್ ಇದೆ, ತಂದೆಯ ಸಮಾನ ನಿರಾಕಾರಿ ನಿರಹಂಕಾರಿಗಳಾಗಿ ತಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು. ತಮ್ಮ ಕರ್ತವ್ಯವನ್ನು ಪೂರ್ಣ ಮಾಡಬೇಕು. ತಮ್ಮ ಕರ್ತವ್ಯಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು. ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಬೇಕು. ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಬೇಕು. ವರದಾನ. ಸ್ನೇಹದ ಶಕ್ತಿಯಿಂದ ಮಾಯೆಯ ಶಕ್ತಿಯನ್ನು ಸಮಾಪ್ತಿ ಮಾಡುವ, ಸ್ನೇಹದ ಶಕ್ತಿಯಿಂದ ಮಾಯೆಯ ಶಕ್ತಿಯನ್ನು ಸಮಾಪ್ತಿ ಮಾಡುವ ಸಂಪೂರ್ಣ ಜ್ಞಾನಿಯಾಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಸ್ನೇಹದಲ್ಲಿ ಸಮಾವೇಶ ಆಗುವುದೇ ಸಂಪೂರ್ಣ ಜ್ಞಾನವಾಗಿದೆ. ಸ್ನೇಹ ಬ್ರಾಹ್ಮಣ ಜನ್ಮದ ವರದಾನವಾಗಿದೆ. ಸಂಗಮ ಯುಗದಲ್ಲಿ ಸ್ನೇಹದ ಮುತ್ತು ರತ್ನಗಳ ತಟ್ಟೆಯನ್ನು ತುಂಬಿ ತುಂಬಿ ಕೊಡುತ್ತಾರೆ. ಹಾಗಾಗಿ ಸ್ನೇಹದಲ್ಲಿ ಸಂಪನ್ನ ಆಗಿರಿ. ಸಂಗಮ ಯುಗದಲ್ಲಿ ಸ್ನೇಹದ ಸಾಗರ ಶಿವಬಾಬಾ ಏನ್ ಕೊಡ್ತಾರೆ? ಸ್ನೇಹದ ಮುತ್ತು ರತ್ನಗಳ ತಟ್ಟೆಯನ್ನ ತುಂಬಿ ಕೊಡ್ತಾರೆ. ಹಾಗಾಗಿ ನಾವು ಸ್ನೇಹದಲ್ಲಿ ಸಂಪನ್ನ ಆಗ್ಬೇಕು. ಸ್ನೇಹದ ಶಕ್ತಿಯಿಂದ ಪರಿಸ್ಥಿತಿ ಎನ್ನುವಂತ ಪರ್ವತವೂ ಕೂಡ ಕರಗಿ ನೀರಿನ ಸಮಾನ ಹಗುರ ಆಗ್ಬಿಡುತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಮಾಯೆಯ ವಿಕರಾಳ ರೂಪ ರಾಯಲ್ ರೂಪದಲ್ಲಿ रॉयल रूप सामना करे तो सेकंड में स्नेह के सागर में समा जाओ. ಮಾಯೆ ಯಾವುದೇ ವಿಕರಾಳ ರೂಪ ಅಥವಾ ರಾಯಲ್ ರೂಪ ಬಂದ್ರು ಅದನ್ನ ಎದುರಿಸಿ ಸೆಕೆಂಡ್ ನಲ್ಲಿ ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗ್ಬಿಡಿ. ಆಗ ಸ್ನೇಹದ ಶಕ್ತಿಯಿಂದ ಮಾಯೆಯ ಶಕ್ತಿ ಸಮಾಪ್ತಿ ಆಗ್ಬಿಡುತ್ತೆ. ಎಂಥದೇ ಮಾಯೆ ವಿಕರಾಳ ರೂಪ ತಾಳ್ಲಿ,
ಅದ್ರ ಒಂದೇ ಸೆಕೆಂಡ್ ಅಲ್ಲಿ ನಾವು ಸ್ನೇಹದ ಸಾಗರದಲ್ಲಿ ಅಂದ್ರೆ ಬಾಬಾ ನೆನಪಲ್ಲಿ ಲೀನ ಆಗ್ಬಿಟ್ರೆ ಆ ಸ್ನೇಹದ ಶಕ್ತಿಯಿಂದ ಬಾಬಾರ ಜೊತೆಗಿನ ನಮ್ಮ ಸ್ನೇಹದ ಶಕ್ತಿಯಿಂದ ಮಾಯ ಶಕ್ತಿ ಏನಾಗೋಗ್ಬಿಡುತ್ತೆ, ಸಮಾಪ್ತಿ ಆಗ್ಬಿಡುತ್ತೆ. ಸ್ಲೋಗನ್: ತನು ಮನ ಧನ ಮನ ವಾಣಿ ಮತ್ತು ಕರ್ಮದಿಂದ ತಂದೆಯ ಕರ್ತವ್ಯದಲ್ಲಿ ಸದಾ ಸಹಯೋಗಿಗಳೇ ಯೋಗಿಗಳಾಗಿದ್ದಾರೆ. ತನು ಮನ ಧನ ಮನ ವಾಣಿ ಮತ್ತು ಕರ್ಮದಿಂದ ತಂದೆಯ ಕರ್ತವ್ಯದಲ್ಲಿ ಸದಾ ಸಹಯೋಗಿಗಳಾಗುವವರೇ ಯೋಗಿಗಳಾಗಿದ್ದಾರೆ. ಓಂ ಶಾಂತಿ. ಇವತ್ತು ಕೂಡ ಜಾತ್ರೆಯಲ್ಲಿ ಸೇವೆ ಇರುತ್ತೆ. ಹಳೆಕೋಟೆಗೆ ಬರೋರೆಲ್ಲ ಬನ್ನಿ. 10 ಗಂಟೆಗೆ ಹೋಗ್ಬಿಡೋಣ ಇವತ್ತು. ಇವತ್ತು ರಶ್ ಇರುತ್ತೆ. ನಿನ್ನೆ ಅಷ್ಟೊಂದು ಜನ ಇರ್ಲಿಲ್ಲ. ಇವತ್ತು ರಶ್ ಇರುತ್ತೆ ಅಂತ ಕೇಳಿದ್ದೇನೆ. ಅದಕ್ಕೆ ಎಲ್ಲರೂ ಬನ್ನಿ. 10 ಗಂಟೆಗೆ ಹೋಗೋಣ. ಅಣ್ಣವ್ರು ಬಂದಿಲ್ಲ ನಿನ್ನೆ, ಅಂಬರೀಷ್ ಅಣ್ಣವರು. ಸಾಯಂಕಾಲ ಹೋಗಿದ್ರಾ? ನೀವು ಹೋಗಿದ್ರ? ಅಣ್ಣವ್ರು ಇವತ್ತು ಇವತ್ತು ಬರ್ರಿ. 10 ಗಂಟೆಗೆ ಯಾರು ಬರ್ತೀರಾ? ಇವತ್ತು 6 ಗಂಟೆ ಮುಗಿದ್ಬಿಡುತ್ತೆ. ಮಧ್ಯಾಹ್ನ ಮೇಲೆ ಹೋಗ್ರಿ. ಅಲ್ಲೇನೋ